ಎಲ್ಲ ಪತ್ರಿಕಾ ಸಾಹೇಬರಿಗೂ ನಮಸ್ಕಾರ. ಬುಧವಾರ ಮಳೆ ಬರ್ತಾ ಇದೆ. ಬೆಂದೋಗಿತ್ತು, 2-3 ದಿನದಿಂದ ಮಳೆ ಬರ್ತಾ ಇದೆ. ಅದಕ್ಕೆ ಕಾರಣ ಏನಂದರೆ ಇವತ್ತು ಹರಿ ಓಂ ಸಾಂಗ್ ಬಿಡುಗಡೆ ಮಾಡ್ತಾ ಇದ್ದೀವಿ. ಬ್ಯಾಂಕ್ ಆಫ್ ಭಾಗ್ಯಲಕ್ಷ್ಮಿ ಹರಿ ಓಂ ಟೆಂಟ್ ಸಾಂಗ್ ಲಾಂಚ್ ಮಾಡ್ತಾ ಇದ್ದೀವಿ. ವಿಶ್ ಯು ಆಲ್ ದ ಬೆಸ್ಟ್ ಸರ್. ಆಮೇಲೆ ಮಾತಾಡ್ತೀನಿ. ಗಾಡ್ ಬ್ಲೆಸ್ ಯು. 6ನೇ ಚಿತ್ರ ಸೂಪರ್ 6 ಹೊಡೀರಿ ಸರ್. IPL ಮ್ಯಾಚಲ್ಲಿ ಎಲ್ಲ 6 ಹೊಡೆದಂಗೆ ಈ ಪಿಕ್ಚರು 6 ಹೊಡಿಬೇಕು. ರಂಗಿ ತರಂಗ ನೀವು ಹೊಡೆದಿದ್ರಿ, ಇದರಲ್ಲೂ ಹೊಡಿತೀರಾ. ವಿಶ್ ಆಲ್ ದ ಬೆಸ್ಟ್. ಬ್ಯಾಂಕ್ ಆಫ್ ಭಾಗ್ಯಲಕ್ಷ್ಮಿ ಬ್ಯಾಂಕ್ ಆಫ್ ಪ್ರಕಾಶ್. ಆ್ಯಕ್ಚುಲಿ ಅದನ್ನ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ರಂಗಿ ತರಂಗ ಸಿನಿಮಾ ಆಡಿಯೋಗೆ ನಮ್ಮ ಹತ್ರ ಬಂದಾಗ ಅವ್ರಿಗೆ ಫಸ್ಟ್ ಎಂಟ್ರಿ ಅನ್ಕೊತೀನಿ ಆ ಸಿನಿಮಾಗೆ, ಆಡಿಯೋಗೆ, ಸಾರಿ ಫಿಲ್ಮ್ ಇಂಡಸ್ಟ್ರಿಗೆ ಅವ್ರು ಬಂದಾಗ ಭಾಳ ಇನ್ನೋಸೆಂಟು. ಇವತ್ತಿಗೂ ಹಂಗೆ ಇದ್ದಾರೆ. 6ನೇ ಚಿತ್ರ ಇವತ್ತಿಗೂ ಹಂಗೆ ಇದ್ದಾರೆ. ನನಗೆ 6 ಪಿಕ್ಚರ್ ಮಾಡಿದರೆ ನನಗೆ ಅನಿಸ್ಲೇ ಇಲ್ಲ ಅವರು. ನನಗೆ ಆಶ್ಚರ್ಯ ಆಯಿತು. ಆ ಪಿಕ್ಚರಲ್ಲೇ ನನಗೆ ಟೆನ್ಷನ್ ಆಯಿತು. ಏನಪ್ಪ, ಯಾವುದೋ ಬಿಸ್ನೆಸ್ಸಿಂದ ಈ ಬಿಸ್ನೆಸ್ಸಿಗೆ ಬರ್ತಾ ಇದ್ದೀರಿ, ಹೆಂಗಪ್ಪ ರಿಕವರಿ ಮಾಡ್ತೀರಾ ಏನು ಅಂತ. ಆವತ್ತು ಕೂಡ ಆ ಸಿನಿಮಾ ತುಂಬ ಚೆನ್ನಾಗಿದೆ. ಅದು ಬಾಹುಬಲಿ ಮುಂದೆ. ಬಾಹುಬಲಿ ಆಡಿಯೋ ಲಾಂಚ್ ಮಾಡಿದ್ದು ಲಹರಿನೇ, ರಂಗಿ ತರಂಗ ಮಾಡಿದ್ದು ಕೂಡ ಲಹರಿನೇ. 2 ಒಂದೇ ಸಲ ಮಾಡಿದ್ದು. ಸಿನಿಮಾ ಕೂಡ ಒಂದೇ ದಿನ ರಿಲೀಸ್ ಆಯಿತು. ಇವಾಗ ಹೇಳ್ತಾರೆ ನಮ್ಮ ಕನ್ನಡದವರು ನಮ್ಮ ಸಿನಿಮಾ ನೋಡ್ಲಿಕ್ಕೆ ಬರೋದಿಲ್ಲ ಅಂತ. ಬಾಹುಬಲಿನೂ ಗೆಲ್ಲಿಸಿದ್ರು, ಅದು ಎದುರುಗಡೆ ರಂಗಿ ತರಂಗನೂ ಗೆಲ್ಲಿಸಿದ್ರು. ಇದೇ ನಮ್ಮ ಕನ್ನಡಿಗರು. ಸಿನಿಮಾ ಕಂಟೆಂಟ್ ಚೆನ್ನಾಗಿತ್ತು, ಸೂಪರ್ ಹಿಟ್ ಆಯಿತು. ಅದರಲ್ಲಿ ಸ್ಟಾರ್ ಕ್ಯಾಸ್ಟ್ ಕೇಳಲಿಲ್ಲ, ಡೈರೆಕ್ಷನ್ ಯಾರು ಅಂತ ಕೇಳಲಿಲ್ಲ, ಮ್ಯೂಸಿಕ್ ಡೈರೆಕ್ಟರ್ ಯಾರು ಅಂತ ಕೇಳಲಿಲ್ಲ. ಪಿಕ್ಚರ್ ಚೆನ್ನಾಗಿತ್ತು, ಹಿಟ್ ಆಯಿತು. ಸೊ ಆ ರೀತಿ ಕಂಟೆಂಟ್ ಕೊಟ್ಟರೆ ಖಂಡಿತ ಹಿಟ್ ಆಗುತ್ತೆ. ಒಂದು ಮಾತ್ರ ಅವತ್ತು ಅವರು 3 ವರ್ಷ ಆದಮೇಲೆ ನಮ್ಮ ಹತ್ರ ಬರಲೇ ಇಲ್ಲ. ಪ್ರಾಫಿಟ್ ಶೇರಿಂಗ್ ಇದರಲ್ಲಿ ನಾವು ಅಗ್ರಿಮೆಂಟ್ ಮಾಡಿದ್ದು, ಅದು ಅವ್ರ ಬಾಯಿನಲ್ಲೇ ಕೇಳಬೇಕು. ಸೊ ಸರ್ ನಿಮಗೆ ಒಂದು ಚೆಕ್ ರೆಡಿ ಇದೆ, ಬಂದು ತೊಗೊಂಡೋಗಿ ಅಂತ ಹೇಳ್ದು. ಚೆಕ್ ಇದೇನು ಸರ್ ನೀವು ಹಿಂಗೆ ಹೇಳ್ತಾ ಇದ್ದೀರಾ ಅಂತ ನಮ್ಮ ಅಕೌಂಟ್ಸ್ ಅವ್ರಿಗೆ ಫೋನ್ ಮಾಡಿ ಕೇಳಿದ್ರು. ಇಲ್ಲ ಸರ್, ನಿಮ್ಗೆ ಕೊಡಬೇಕಾಗಿದ್ದ ಹಣವನ್ನು ನಾವು ಕೊಡಲೇಬೇಕು, ದುಡ್ಡು ಬಂದಿದೆ ಆಡಿಯೋನಲ್ಲಿ, ಅದು ತೊಗೊಂಡೋಗಿ ಅಂತ. ಆ ಚೆಕ್ ಕೊಟ್ಟಾಗ ಅವ್ರು ಒಂದೇ ಮಾತು ಹೇಳಿದ್ರು, ಸರ್ ಇದೊಂದೇ ಹಣ ನನಗೆ, ಇದೊಂದೇ ಅಮೌಂಟ್ ಬಂದಿರೋ ಸಿನಿಮಾಯಿಂದ ಅಂತ. ಅಷ್ಟು ದೊಡ್ಡ ಹಿಟ್ಟಾಗಿ ಕೂಡ ಭಾಳ ಮೋಸವಾಗಿದ್ದಾರೆ ಅವರು. ಕರೆಕ್ಟಾ ಸರ್? ಒಪ್ಕೊಳ್ಳಿ ಸರ್, ನಿಜ ಒಪ್ಕೊಳ್ಳಿ ಸರ್. ನಾವು ಸತ್ಯನ ಹೇಳ್ದೆ ಇದ್ರೆ ಇಂಡಸ್ಟ್ರಿ ಮುಂದೆ ಬರೋದಿಲ್ಲ. ಭಾಳ ಜನ ಏನು ಹೇಳ್ತಾರೆ ಗೊತ್ತಾ, ಯಾಕೆ ಹೇಳೋದು ಬಿಟ್ಬಿಡಿ ಸರ್, ಈ ಸಿನಿಮಾಲಿ ಹೋಯ್ತು ಇನ್ನೊಂದು ಸಿನಿಮಾ ಮಾಡೋಣ. ಇಲ್ಲ, ಇದ್ದಿದ್ದು ಹೇಳಲೇಬೇಕಾಗುತ್ತೆ, ಹೇಳಬೇಕು. ಇನ್ನೊಬ್ರಿಗೆ ಒಳ್ಳೇದಾಗುತ್ತೆ, ನಿಮಗೂ ಒಳ್ಳೇದಾಗುತ್ತೆ. ಅದೇ ಚಾಲೆಂಜಲ್ಲಿ 2ನೇ ಪಿಕ್ಚರ್ ಮಾಡಿದ್ರು. 2ನೇ ಪಿಕ್ಚರ್ನಲ್ಲಿ ಏನಾಯಿತೋ ಗೊತ್ತಿಲ್ಲ, ಬಟ್ 6ನೇ ಪಿಕ್ಚರ್ಗೆ ಬಂದಿದ್ದಾರೆ. ಆ ಶಿವನೇ ಕಾಪಾಡ್ತಾರೆ ಸರ್ ಈ ಪಿಕ್ಚರಲ್ಲಿ. ನೀವು ಏನೇನು ಹೇಳಬೇಕು, ಏನೇನು ನೊಂದಿದ್ದೀರೋ ಎಲ್ಲ ಶಿವನೇ ಕಾಪಾಡ್ತಾನೆ. ಸಾಹಿತ್ಯನೂ ಹಂಗೆ ಇದೆ, ಭಾಳ ಅದ್ಭುತವಾಗಿ ಮಾಡಿದ್ದಾರೆ. ಜುಡಾ ಸಾಂಡಿ ಅವರು ಎಷ್ಟು ಜನ ವಂಡರ್ಫುಲ್ ಮ್ಯೂಸಿಕ್. ಕನ್ನಡದಲ್ಲಿ ಮುಡುಬಿ ಶಿಲ್ಪಾ ಮುಡುಬಿ ತುಂಬ ಚೆನ್ನಾಗಿ ಆಡಿದ್ದಾರೆ ಹಾಡನ್ನು. ಅಫ್ಕೋರ್ಸ್ ಮಂಗ್ಲಿ ತೆಲುಗುನಲ್ಲಿ 2 ಇವತ್ತು 6 ಗಂಟೆ 3 ನಿಮಿಷಕ್ಕೆ ಲಾಂಚ್ ಮಾಡಿದ್ರು. 6 ಹಾಡಿದೆ ಟೋಟಲಿ. ಎಲ್ಲ ಅದ್ಭುತವಾದ ಗಾಯಕರನ್ನ ಅವ್ರು ಯಾವುದ್ರಲ್ಲೂ ಕಾಂಪ್ರಮೈಸ್ ಆಗಲ್ಲ. ಪ್ರಕಾಶ್ ಅವರು ಯಾವುದ್ರಲ್ಲೂ ಆಗೋದಿಲ್ಲ. ನೆನ್ಬಿಟ್ಟು ಸಿಕ್ಕಾಪಟ್ಟೆ ಬ್ಯಾಂಕ್ ಆಫ್ ಪ್ರಕಾಶ್ ಅಂತ ಹೇಳ್ತಾರೆ 500 ಕೋಟಿ ಇದೆ ಅಂತ ನಾನು ಅವ್ರ ಹತ್ರ ಹೇಳ್ತಾ ಇಲ್ಲ. ಅವ್ರೊಂದು ಛಲ ಇದೆ. 500 ಕೋಟಿ ಇದೆಯೋ ಇಲ್ವೋ ನನಗೆ ಗೊತ್ತಿಲ್ಲ, ಬಟ್ ಒಂದು ಛಲ ಇದೆ. ಒಂದು ಅದ್ಭುತವಾದ ಸಿನಿಮಾ ಕೊಡಬೇಕು, ಸಾಧನೆ ಮಾಡಬೇಕು, ದೊಡ್ಡ ಹೆಸರು ಮಾಡಬೇಕು ಅಂತ. ಅವ್ರು ಮೊನ್ನೆ ಬಂದಾಗ ಒಂದೇ ಮಾತು ಹೇಳಿದ್ರು, ಸರ್ ಎಷ್ಟು ಸರ್ ನಿಮಗೆ ರಾಯಲ್ಟಿ ಕೊಡಬೇಕು. ಎಲ್ಲಿ ಸರ್ ರಾಯಲ್ಟಿನೇ ಕೊಡೋದಿಲ್ಲ ಯಾವ ಆಡಿಯೋ ಕಂಪ್ನಿನೂ. ನಮ್ಗೆ ಒಂದೇ ಸಂಸ್ಥೆ ಗೊತ್ತಿರೋದು ಲಹರಿ. ನೀವು ಏನು ಕೊಡ್ತೀರೋ ನೀವು ಮಾಡಿ ಸರ್ ಅದು. ಹಂಗನ್ಬಿಟ್ಟು ನಾನು ಇವತ್ತುವರೆಗೂ ಯಾವ ನಿರ್ಮಾಪಕರು ಕೂಡ ಲಹರಿ ಸಂಸ್ಥೆ MRT ಮ್ಯೂಸಿಕಲ್ಲಿ ಫ್ರೀಯಾಗಿ ಮಾಡಿಲ್ಲ, ಬರೀ ಕೈನಲ್ಲಿ ಕಳಿಸಿಲ್ಲ. ಖಂಡಿತ ಒಳ್ಳೆ ಮೊತ್ತ ಕೊಟ್ಟಿದ್ದೀವಿ, ಅದು ರಿಕವರಿನೂ ಆಗುತ್ತೆ. ನೀವು ಪಿಕ್ಚರು ಸೂಪರ್ ಹಿಟ್ ಆಗುತ್ತೆ ಸರ್. ಐ ವಿಶ್ ಯು ಆಲ್ ದ ಬೆಸ್ಟ್. ಗಾಡ್ ಬ್ಲೆಸ್ ಯು. ನಿರ್ದೇಶಕರು ಹೆಸರು ಬರ್ತೇನೆ ನಾನು. ಅಭಿಷೇಕ್ ಯೋಡನೆ ವಂಡರ್ಫುಲ್ ಜಾಬ್. ಟ್ರೈಲರ್ ಎಲ್ಲ ತೋರಿಸಿದ್ದೀರಿ. ಐ ವಿಶ್ ಯು ಆಲ್ ದ ಬೆಸ್ಟ್. ಇಡೀ ಟೀಮ್ಗೆ ಒಳ್ಳೇದಾಗಲಿ ಸರ್. ಬ್ಯಾಂಕ್ ಆಫ್ ಭಾಗ್ಯಲಕ್ಷ್ಮಿ ಅಂತ ಏನು ಹೆಸರಿಟ್ಟಿದ್ದೀರೋ ಈ 6ನೇ ಸಿನಿಮಾನಲ್ಲಿ 5 ಸಿನಿಮಾ ದುಡ್ಡು ಬರಲಿ. ಐ ವಿಶ್ ಯು ಆಲ್ ದ ಬೆಸ್ಟ್. ಗಾಡ್ ಬ್ಲೆಸ್ ಯು. ಥ್ಯಾಂಕ್ ಯು ಸರ್. ನೀವು ಹೇಳಿದಾಗಲೇ ಲಕ್ಷ್ಮಿ ಅವರು ಬ್ಯಾಂಕಲ್ಲಿ ತುಂಬಿ ತುಳುಕ್ಲಿ ಅಂತ ನಾವು ಕೂಡ ಆಶಿಸ್ತೀವಿ. ಆಲ್ ದಿ ವೆರಿ ಬೆಸ್ಟ್ ಟು ಯು ಸರ್. ಈಗ ನೆಕ್ಸ್ಟ್ ಇವರನ್ನ ಕಣ್ಣು ಬ್ಲಿಂಕ್ ಮಾಡಿ ಸ್ಟೇಜಿಗೆ ಕರಿಬೇಕಾ ಇಲ್ವಾ ಅಂತ ಗೊತ್ತಾಗ್ತಿಲ್ಲ, ಬಟ್ ಇವ್ರು ಮಾತ್ರ ಸೆಲೆಕ್ಟ್ ಮಾಡೋ ಸಬ್ಜೆಕ್ಟ್ಗಳು ಒಂದಕ್ಕಿಂತ ಒಂದು ವಿಭಿನ್ನವಾಗಿರುತ್ತೆ, ಕ್ಯಾರೆಕ್ಟರು ಒಂದಕ್ಕಿಂತ ಒಂದು ವಿಭಿನ್ನವಾಗಿರುತ್ತೆ. ಆ್ಯಂಡ್ ಸ್ಯಾಂಡಲ್ವುಡ್ನ ಪ್ರಾಮಿಸಿಂಗ್ ಆ್ಯಕ್ಟರ್ ಆಗಿದ್ದವರು ಈಗ ಪ್ಯಾನ್ ಇಂಡಿಯಾ ಸ್ಟಾರ್ ಆಗೋ ಒಂದು ಹಾದಿಯಲ್ಲಿದ್ದಾರೆ. ದ ವೆರಿ ಹ್ಯಾಂಡ್ಸಮ್ ಬ್ಯಾಂಕ್ ಆಫ್ ಭಾಗ್ಯಲಕ್ಷ್ಮಿ ಸಿನಿಮಾದ ನಾಯಕ ನಟ ದೀಕ್ಷಿತ್ ಶೆಟ್ಟಿ ಅವರು ದಯವಿಟ್ಟು ವೇದಿಕೆಗೆ ಬರಬೇಕು ಪ್ಲೀಸ್.
ಮೊದಲಾಗಿ ಎಲ್ಲ ಮಾಧ್ಯಮ ಹಿರಿಯರಿಗೂ, ಪ್ರಿಂಟ್ ಮೀಡಿಯಾ, ಸೋಷಿಯಲ್ ಮೀಡಿಯಾ ಆ್ಯಂಡ್ ಡಿಜಿಟಲ್ ಮೀಡಿಯಾ ಎಲ್ಲರಿಗೂ ಸ್ವಾಗತ. ಸುಮಾರು 1 ವರ್ಷ ಆದಮೇಲೆ ಮತ್ತೆ ಭೇಟಿ ಆಗ್ತಾ ಇದ್ದೀವಿ. ಹೋದ ವರ್ಷ ಇದೇ ಸಮಯದಲ್ಲಿ ಬ್ಲಿಂಕ್ ಸಿನಿಮಾ ರಿಲೀಸ್ ಆಗಿತ್ತು, ಆಜು ಬಾಜು. ಸೊ ಆ ಸಮಯದಲ್ಲಿ ಭೇಟಿ ಆಗಿದ್ವಿ. ಹಾಡು ಎಲ್ರಿಗೂ ಇಷ್ಟ ಆಗಿದೆ ಅಂತ ನಾನು ಭಾವಿಸಿದ್ದೀನಿ. ಇಷ್ಟ ಆಯ್ತಾ ಹಾಡು? ಸೊ ಎಸ್, ಈ ಇಡೀ ಹಾಡನ್ನ ಕ್ರೆಡಿಟ್ ನಮ್ಮ ಮ್ಯೂಸಿಕ್ ಡೈರೆಕ್ಟರ್ ಜುಡಾ ಸ್ಯಾಂಡಿ ಅವ್ರಿಗೆ ಹೋಗಬೇಕು. ಆ್ಯಂಡ್ ಇದನ್ನು ಹಾಡಿದಂಥ ಶಿಲ್ಪಾ ಅವರು, ಆ್ಯಂಡ್ ತೆಲುಗುವಲ್ಲಿ ಹಾಡಿದಂಥ ಮಂಗಳಿ ಅವರು, ಆ್ಯಂಡ್ ಇದ್ರ ಲಿರಿಕ್ಸ್ ಬರೆದಂಥ ನಾಗೇಂದ್ರ ಶರ್ಮಾ ಅವರು. ನೋಡಿದೆ, ಎಲ್ಲಿದ್ದಾರೆ? ತುಂಬ ಅದ್ಭುತವಾಗಿ ಬರೆದಿದ್ದಾರೆ. ನಾನು ಫಸ್ಟ್ ಟೈಮ್ ಕೇಳಿದಾಗ್ಲೇ ತುಂಬ ಇಷ್ಟಪಟ್ಟಿದ್ವಿ. ಇಡೀ ತಂಡ ಭಾಳ ಇಷ್ಟಪಟ್ಟು ಮಾಡಿದಂಥ ಹಾಡಿದ್ದು. ಅಷ್ಟೇ ಚೆನ್ನಾಗಿ ತೆಲುಗುಲಿ ವಿಜಯ್ ಕುಮಾರ್ ಅವರು ಕೂಡ ಬರೆದಿದ್ದಾರೆ. ಆ್ಯಂಡ್ ಈ ಹಾಡು ನನಗೆ ತುಂಬ ಸ್ಪೆಷಲ್. ಯಾಕಂತಂದರೆ ನಮ್ಮ ನಿರ್ದೇಶಕರಿಗೆ ಗೊತ್ತಿಲ್ವೋ ಗೊತ್ತಿಲ್ಲ, ನನಗೆ ಪಾಠ ಮಾಡಿದಂಥ ನನ್ನ ಗುರುಗಳು ಈ ಹಾಡಲ್ಲಿದ್ದಾರೆ. ನಾನು ಪಾಠ ಮಾಡಿದಂಥ ಒಂದಿಷ್ಟು ಜನ ಹುಡುಗರು ಈ ಹಾಡಲ್ಲಿದ್ದಾರೆ. ಸೊ ನಮ್ಮ ಇಡೀ ಆಪ್ ಸಂಸ್ಥೆಯ ಒಂದಿಷ್ಟು ಜನ ಹುಡುಗರು ಈ ಹಾಡಲ್ಲಿ ಕಾಣಿಸ್ಕೋತಾರೆ. ಇದನ್ನು ಕೊರಿಯೋಗ್ರಾಫ್ ಮಾಡಿರೋದು ದರ್ಶನ್ ಆ್ಯಂಡ್ ತಂಡ. ಸೊ ಎಲ್ರಿಗೂ ಥ್ಯಾಂಕ್ ಯು ವೆರಿ ಮಚ್. ಆ್ಯಂಡ್ ನಮ್ಮ ನಿರ್ಮಾಪಕರಿಗೆ ಡೇ 1ನಿಂದ ಇವತ್ತವರೆಗೂ ಸುಮಾರು 1.5-2 ವರ್ಷದಿಂದ ಈ ಜರ್ನಿ ಶುರು ಮಾಡ್ಕೊಂಡು ಬಂದಿದ್ದೀವಿ. ಅವ್ರು ಹೇಳಿದ್ದು ಬಂದೆ ಆವತ್ತು, ಸಿನಿಮಾ ರಿಲೀಸ್ ಟೈಮಲ್ಲಿ ಏನೇನು ಮಾಡಬೇಕು ಎಲ್ಲವನ್ನು ಮಾಡೋಣ ಅಂತ. ಅದನ್ನು ಇವಾಗ ಒಂದೊಂದಾಗಿ ಪ್ರತಿದಿನವೂ ಕರೆದು ಅದರ ಪ್ಲ್ಯಾನ್ಸ್ಗಳನ್ನ ಮಾತಾಡ್ತಾ ಅದನ್ನು ತುಂಬ ಚೆನ್ನಾಗಿ ಎಕ್ಸಿಕ್ಯೂಟ್ ಮಾಡಿಕೊಡ್ತಾ ಇದ್ದಾರೆ. ಸೊ ಥ್ಯಾಂಕ್ ಯು ಸರ್. ಆ್ಯಂಡ್ ಬೃಂದ, ಥ್ಯಾಂಕ್ ಯು. ಈಸ್ ಜಸ್ಟ್ ಏನಂತೀರ, ಮೊದಲನೇ ಹಾಡು. ಮುಂದೆ ಇನ್ನೂ ಹೋಗ್ತಾ ಹೆಚ್ಚು ಸಿನಿಮಾ ಬಗ್ಗೆ ಮಾತಾಡ್ತೀನಿ. ಈ ಹಾಡನ್ನ ಜನರಿಗೆ ತಲುಪಿಸೋದಕ್ಕೆ ನಿಮ್ಮೆಲ್ಲರ ಸಹಾಯ ಮತ್ತು ಸಹಕಾರ ಬೇಕಾಗಿದೆ. ಸೊ ನಿಮ್ಮೆಲ್ಲರ ಬ್ಲೆಸ್ಸಿಂಗ್ಸ್ ಇರಲಿ ಅಂತ ಕೇಳ್ತಾ ನಾನು ಮಾತನ್ನ ಮುಗಿಸ್ತೀನಿ. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಸರ್, ಆಲ್ ದಿ ಬೆಸ್ಟ್. ಕನ್ನಡದಲ್ಲಿ ಸಿನಿಮಾಗಳನ್ನ ಮಾಡಿ ತಮ್ಮ ನಟನೆಗೆ ಸೈ ಅಂತ ಅನ್ನಿಸ್ಕೊಂಡಿರೋ ಮುದ್ದಾದ ಬೆಡಗಿ ಬ್ಯಾಂಕ್ ಆಫ್ ಭಾಗ್ಯಲಕ್ಷ್ಮಿ ಸಿನಿಮಾದ ನಾಯಕ ನಟಿ ಬೃಂದ ಆಚಾರ್ಯ ಇವತ್ತು ಕೂಡ ತುಂಬ ಮುದ್ದಾಗಿ ಕಾಣಿಸ್ತಾ ಇದ್ದೀರಾ. ದಯವಿಟ್ಟು ವೇದಿಕೆಗೆ ಬಂದು 1-2 ಮಾತುಗಳನ್ನ ಆಡಬೇಕು ಪ್ಲೀಸ್. ಏನಾಯ್ತು? ನೀವೇ ತೆಗ್ಬಿಡಿ, ದೊಡ್ಡವ್ರು ತೆಗಿಬೇಕಂತೆ, ದೃಷ್ಟಿ ತಾಗಲ್ಲ ಅಂತೆ. ಓಂ ನಮಃ ಶಿವಾಯ. ಎಲ್ಲ ಮಾಧ್ಯಮ ಮಿತ್ರರಿಗೆ ನಮಸ್ಕಾರ. ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ತುಂಬ ಖುಷಿ ಆಗ್ತಾ ಇದೆ. ತುಂಬ ದಿನಗಳ ನಂತರ ಸಿಗ್ತಾ ಇದ್ದೀವಿ. ತುಂಬ ವಿಷಯಗಳಿದೆ ಶೇರ್ ಮಾಡ್ಕೊಳ್ಳೋಕ್ಕೆ. ಇವತ್ತು ಶಿವನನ್ನು ನೆನೆಸ್ಕೊಂಡು ಶುಭಾರಂಭ ಆಗ್ತಾ ಇದೆ ಅಂತ ಅಂದ್ಕೊತಾ ಇದ್ದೀನಿ. ನಮ್ಮ ಪೂರ್ತಿ ಬ್ಯಾಂಕ್ ಆಫ್ ಭಾಗ್ಯಲಕ್ಷ್ಮಿ ಚಿತ್ರತಂಡದ ಕಡೆಯಿಂದ ನಮ್ಮ ಮೊದಲ ಹಾಡು ಹರ ಓಂನ ಲಿರಿಕಲ್ ವಿಡಿಯೋನ ನಿಮ್ಮ ಮುಂದೆ ಇಟ್ಟಿದ್ದೀವಿ. ಈ ಹಾಡು ಹೇಗೆ ಮೂಡ್ ಬಂದಿದೆ ಅಲ್ಲ, ಅದ್ರ ಬಗ್ಗೆ ನನಗೆ ತುಂಬಾ ಖುಷಿ ಇದೆ. ಚಾಂಟಿಂಗ್ ಕೇಳ್ತಾ ಇದ್ದರೆ ಒಂದು ಬೇರೆನೇ ರೀತಿ ವೈಬ್ರೇಷನ್ ಅನಿಸುತ್ತೆ ನೀವು ಹೇಳ್ದಾಗೇ, ವಿಚ್ ಈಸ್ ವೆರಿ ಟ್ರೂ. ತುಂಬಾ ಚೆನ್ನಾಗಿ ಬರೆದಿದ್ದಾರೆ, ತುಂಬಾ ಚೆನ್ನಾಗಿ ಹಾಡಿದ್ದಾರೆ, ಎಲ್ಲ ಹೇಳಿದ್ದಾರೆ ಆಲ್ರೆಡಿ. ಅದನ್ನು ತುಂಬಾ ಚೆನ್ನಾಗಿ ಎಕ್ಸಿಕ್ಯೂಟ್ ಮಾಡಿದ್ದಾರೆ ಅಭಿಷೇಕ್ ಸರ್, ನಮ್ಮ ಡೈರೆಕ್ಟರ್ ಆ್ಯಂಡ್ DOP ಸರ್, ಆ್ಯಂಡ್ ನಮ್ಮ ಪ್ರೊಡ್ಯೂಸರ್ ಕಡೆಯಿಂದ ತುಂಬಾ ಒಳ್ಳೆ ಸಪೋರ್ಟ್ ಸಿಕ್ಕಿದೆ. ಆ್ಯಂಡ್ ಎಲ್ಲ ಆರ್ಟಿಸ್ಟ್ಗಳು ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ನನ್ನ ಇನ್ಫ್ಯಾಕ್ಟ್ ಪ್ರತಿದಿನ ಶುರುವಾಗೋದು ಶಿವನನ್ನು ನೆನೆಸ್ಕೊಂಡು, ಆ್ಯಂಡ್ ಪ್ರತಿದಿನ ಮುಗಿಯೋದು ಕೂಡ ಶಿವನನ್ನು ನೆನೆಸ್ಕೊಂಡು. ಆ್ಯಂಡ್ ನನ್ನ ಶಿವನ ಪ್ಲೇಲಿಸ್ಟಲ್ಲಿ ಅತಿ ಹೆಚ್ಚು ಕೇಳಿದಂಥ ಸಾಂಗ್ ಇದು. ಒಮ್ಮೊಮ್ಮೆ ಕೇಳ್ತಾ ಮರೆತು ಜೋರಾಗಿ ಮನೇಲಿ ಹಾಡ್ತಾ ಇರ್ತಿದ್ದೆ. ಐ ಗೆಸ್ ನನ್ನ ನೇಬರಿಗೆ ಆಲ್ರೆಡಿ ಸಾಂಗ್ ಗೊತ್ತಿದೆ ಅಂತ ಅನ್ಸುತ್ತೆ. ಸಾರಿ ಸರ್, ಕುಡಂಟ್ ಹೆಲ್ಪ್. ಬಟ್ ನನಗೆ ಅದೇ ತುಂಬಾ ಇಷ್ಟ ಆದಂಥ ಸಾಂಗ್ ಇದು. ಅಷ್ಟು ಮೀನಿಂಗ್ಫುಲ್ ಆಗಿದೆ. ಹೋಪ್ಫುಲಿ ನಿಮ್ಮೆಲ್ಲರಿಗೂ ಸಾಂಗ್ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಆ್ಯಂಡ್ ಜನರಿಗೆ ಕೂಡ ಅಷ್ಟೇ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಇದು ಬರೀ ಆರಂಭ ಅಷ್ಟೇ. ಇನ್ನು ತುಂಬ ಸತಿ ಮೀಟ್ ಮಾಡೋಕ್ಕಿದೆ, ತುಂಬ ಕಾಂಟೆಂಟ್ ಕೊಡೋಕ್ಕಿದೆ, ಮೂವಿ ಕೂಡ ಕೊಡೋಕ್ಕಿದೆ. ಥ್ಯಾಂಕ್ ಯು ಸೋ ಮಚ್. ಎಲ್ಲರ ಮೇಲೆ ಶಿವನ ಕೃಪೆ ಇರಲಿ. ಥ್ಯಾಂಕ್ ಯು ಫಾರ್ ಕಮಿಂಗ್. That's so sweet of you. Thank you so much, Brinda, and all the very best to you. ನಿಮ್ಮ ಕರಿಯರ್ಗೆ ನಮ್ಮ ಕಡೆಯಿಂದ ಅಭಿನಂದನೆಗಳು and all the best. Thank you. ಹಾಡು ಕೇಳೋದಕ್ಕೆ ಎಷ್ಟು ಪವರ್ಫುಲ್ ಆಗಿದೆಯೋ, ಮ್ಯೂಸಿಕ್ ಎಷ್ಟು ಪವರ್ಫುಲ್ ಆಗಿದೆಯೋ, ಸಿನಿಮಾದಲ್ಲಿ ಹಾಡಿನಲ್ಲಿ ನೃತ್ಯ ಸಂಯೋಜನೆ ಕೂಡ ಅಷ್ಟೇ ಪವರ್ಫುಲ್ ಆಗಿದೆ. ಹಾಡಿಗೆ ನೃತ್ಯ ನಿರ್ದೇಶನ ಮಾಡಿದ ಉಷಾ ಭಂಡಾರಿ ಮ್ಯಾಮ್ ಹಾಗೆ ದರ್ಶನ್ ಸರ್ ದಯವಿಟ್ಟು ವೇದಿಕೆಗೆ ಬರಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ. ಮ್ಯಾಮ್, ನೀವು ಲಾಸ್ಟ್ ಬೆಂಚಲ್ಲಿ ಕೂತಿದ್ರೆ ನಿಮ್ಮನ್ನು ಮಿಸ್ ಮಾಡೋದಕ್ಕಾಗಲ್ಲ ನಾವು. ಪ್ಲೀಸ್ ದಯವಿಟ್ಟು ವೇದಿಕೆಗೆ ಬರಬೇಕು ಪ್ಲೀಸ್. ಹಾಗೆ ದರ್ಶನ್ ಸರ್ ಕೂಡ ದಯವಿಟ್ಟು ಪ್ಲೀಸ್.
ಇಟ್ಸ್ ಅ ಬ್ಯೂಟಿಫುಲ್ ಕೊರಿಯೋಗ್ರಫಿ ಮ್ಯಾಮ್, ತುಂಬ ಚೆನ್ನಾಗಿ ಮೂಡಿ ಬಂದಿದೆ ಹಾಡು. ಆ್ಯಂಡ್ ಎಸ್, ಓವರ್ ಟು ಯು. ಎಲ್ರಿಗೂ ನಮಸ್ಕಾರ. ಈ ಸಿನಿಮಾದ ಹಾಡನ್ನು ಅಭಿಷೇಕ್ ನನ್ನ ಸ್ಟೂಡೆಂಟ್. ಸೊ ಅಭಿಷೇಕ್ ಇದನ್ನು ಯಾರಾದರೂ ಒಳ್ಳೆ ಕೊರಿಯೋಗ್ರಾಫರಿಗೆ ಕೊಡ್ಬೋದು ಅಂತ ಹೇಳಿದಾಗ ನನ್ನ ಸ್ಟೂಡೆಂಟ್ ಆಗಿರೋದು ದರ್ಶನ್ನ ಹೆಸರು ಹೇಳಿದೆ. ದರ್ಶನ್ಗೆ ಹೆದರಿಕೆ ಆಯಿತು ಬಹುಶಃ, ನಾನು ಹೆಂಗೆ ಮಾಡಲಿ ಇದನ್ನು ಅಂತ. ನಾನು ಇದ್ದೀನಿ ಕಣೋ, ಮಾಡೋಣ, ಅದೊಂಥರ ಫೋಕ್ ಇದಿರುವಂಥದ್ದು, ಮಾಡ್ಬೋದು ಅಂತ ಹೇಳಿದೆ. ಹಾಗಾಗಿ ಕೊರಿಯೋಗ್ರಾಫರ್ ಅಲ್ಲ, ಬಟ್ ಸ್ಟಿಲ್ ಏನೋ ಒಂದು ಆ ಹಾಡಿನ ಆತ್ಮನ ಹಿಡ್ಕೊಂಡು ಅದಕ್ಕೊಂದು ನ್ಯಾಯ ಸಲ್ಲಿಸಿರ್ಬೋದು ನಾವಷ್ಟೇ. ಏನು ಅದ್ಭುತ ಹಾಡು ಏನೋ ಅಂತ ಕೊರಿಯೋಗ್ರಾಫರ್ ನಾನು ಹೇಳಲ್ಲ, ಬಟ್ ಇವರು ತುಂಬ ಕಷ್ಟಪಟ್ಟಿದ್ದಾರೆ. ದರ್ಶನ್ ಆ್ಯಂಡ್ ಗ್ಯಾಂಗ್ ತುಂಬ ಕಷ್ಟಪಟ್ಟಿದ್ದಾರೆ. ಆ್ಯಂಡ್ ಇದೊಂದು ಅವಕಾಶ ಕೊಟ್ಟ, ಅದು ಅವಕಾಶ ಅಲ್ಲ ಆ್ಯಕ್ಚುಲಿ, ಅದು ಹಾಗೆ ಆಗ್ತಾ ಹೋಯ್ತು ಆ್ಯಕ್ಚುಲಿ ಅಲ್ವಾ ಅಭಿ? ಹೀಗಾಗಬೇಕಾಗಿತ್ತು. ಒಳ್ಳೆ ಹಾಡಿದೆ, ಆ ಹಾಡನ್ನು ಜನರಿಗೆ ತಲುಪಿಸೋಲ್ಲಿ ಸುಮ್ಮನೆ ಕುಣಿದು ಕುಪ್ಪಳಿಸಿ ಮಾಡೋ ಬದಲು ಅದರ ಆತ್ಮದ ಮೂಲಕ ಟ್ರಾವೆಲ್ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಅಂದ್ಕೊಂಡು ಬಹುಶಃ ಈ ಸಿನಿಮಾನ ಅದನ್ನು ಕೊರಿಯೋಗ್ರಾಫ್ ಅಂತ ಹೇಳೋದು ಬೇಡ, ಅದು ಏನೋ ಎಲ್ಲರೂ ಸೇರಿ ಒಂದು ಸಂಯೋಜನೆ ಮಾಡಿದ್ದೀವಿ ಅಂತ ಹೇಳ್ಬೋದು. ಸಿನಿಮಾದಲ್ಲಿ ಬಹಳ ಒಳ್ಳೆ ನಟ ನಟಿಯರು ಮುದ್ದಾಗಿರೋ 2 ಪೇರಿದೆ. ಒಂದು ಪೇರು, ಅದರ ಜೊತೆಯಲ್ಲಿ ಬಹಳ ತುಂಟಾಟ ಮಾಡುವಂತಹ ಸ್ನೇಹಿತರಿದ್ದಾರೆ, ಕೂಳೆ ಎಬ್ಬಿಸುವ ಸ್ನೇಹಿತರಿದ್ದಾರೆ. ಅದರ ಜೊತೆಯಲ್ಲಿ ಬಹಳ ಖುಷಿಯಿಂದ ಹೇಳ್ತೀನಿ, ಒಂದು 11 ಜನ ಸ್ಟೂಡೆಂಟ್ಸ್ ಇನ್ಕ್ಲೂಡಿಂಗ್ ಡೈರೆಕ್ಟ್ರು ನನ್ನವರೇ ಇದ್ದಾರೆ. ಹಾಗಾಗಿ ಇದೊಂಥರ ಹೋಮ್ ಪ್ರೊಡಕ್ಷನ್ ಥರ. ಥ್ಯಾಂಕ್ ಯು ಪ್ರಕಾಶ್ ಸರ್ ಈ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ. ಈಗ ಈ ಸಿನಿಮಾದ ಹಾಡು ಅದೊಂಥರ ಕೇಳಿದಾಗ ಎಲ್ಲರೂ ಚೆನ್ನಾಗಿದೆ ಅಂತಿದ್ರು. ತುಂಬ ಸಮಯದ ನಂತರ ಶಿವನನ್ನು ನಾವು ಪೂರ್ತಿಯಾಗಿ ಒಂದು ಹಾಡಲ್ಲಿ ಬಳಸ್ಕೊಂಡು ಸಿನಿಮಾಕ್ಕೆ ಅಳವಡಿಸ್ಕೊಂಡಾಗ ಒಂದು ಬೇರೆ ರೀತಿಯ ಒಂದು ವ್ಯಾಲ್ಯೂ ಅದರಲ್ಲಿ ಇದೆ. ಆ ಐಡಿಯಾ, ಅದರ ಮಾತುಗಳಲ್ಲಿ, ಹಾಡಿನ ಸಾಹಿತ್ಯದಲ್ಲಿ ಸಾಹಿತ್ಯ ರಚಿಸಿದವರಿಗೆ, ಅದನ್ನು ಮ್ಯೂಸಿಕ್ ಕಂಪೋಸ್ ಮಾಡಿದ ಎಲ್ರಿಗೂ, ನಿಜವಾಗ್ಲೂ ಹಾಡಿದವರಿಗೆ ಥ್ಯಾಂಕ್ಸ್ ಹೇಳ್ತೀನಿ. ತೆಲುಗು ವರ್ಷನ್ಗೆ ನಾವು ಕೇಳಬೇಕು, ನಾವು ಸ್ವಲ್ಪ ಲೇಟಾಗಿ ಬಂದ್ವಿ ಹಾಗಾಗಿ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಅಭಿಷೇಕ್, ಕ್ಯಾಮ್ರಾಮನ್ ಸರ್, ಥ್ಯಾಂಕ್ ಯು ಸೋ ಮಚ್. ನಿಮ್ಮನ್ನು ಮರೆಯೋಕ್ಕಾಗೋಕ್ಕೆ ಸಾಧ್ಯನೇ ಇಲ್ಲ. ದೀಕ್ಷಿ ನನ್ನ ಮಗು ಅದು, ಆ್ಯಂಡ್ ಬೃಂದಾ, ಎಲ್ಲರ ಸಪೋರ್ಟ್ ಇದೆ ಆ ಹಾಡಲ್ಲಿ. ಎಲ್ಲರೂ ಇಂಟ್ರ್ಯಾಕ್ಷನು, ಅಷ್ಟು ಜನ ಸಪೋರ್ಟಿಂಗ್ ಆ್ಯಕ್ಟರ್ಸು ಈ ಹಾಡಲ್ಲಿ ಪರ್ಫಾರ್ಮ್ ಮಾಡಿದ್ದಾರೆ. ಹೀರೋಯಿನ್ ಅಲ್ಲದೆ ಸಪೋರ್ಟಿಂಗ್ ಆ್ಯಕ್ಟರ್ಸ್ ಕೂಡ ಬಹಳ ಇಂಪಾರ್ಟೆಂಟ್ ರೋಲ್ ಪ್ಲೇ ಮಾಡ್ತಾರೆ ಆ ಇದರಲ್ಲಿ. ಹಾಗಾಗಿ ಹಾಡನ್ನು ನೋಡಬೇಕು, ಕೇಳೋದು ಎಷ್ಟು ಇಂಪಾರ್ಟೆಂಟು, ಹಾಡು ನೋಡಿದಾಗಲೂ ಅಷ್ಟೇ ಖುಷಿ ಸಿಗುತ್ತೆ. ಓವರ್ ಟು ದರ್ಶನ್, ಪಾಪ ಅವನು ನೋಡ್ತಾ ಇದ್ದಾನೆ. ಹಂಗೇನಿಲ್ಲ. ಫಸ್ಟ್ ಆಫ್ ಆಲ್ ದೀಕ್ಷಿತ್ ಸರ್, ಉಷಾಮಗೆ ತುಂಬ ಥ್ಯಾಂಕ್ಸ್. ಆಪ್ ಇನ್ಸ್ಟಿಟ್ಯೂಟ್ ಸ್ಟೂಡೆಂಟ್ ಅಂತ ಹೇಳ್ಕೊಳಕ್ಕೆ ಹೆಮ್ಮೆ ಆಗುತ್ತೆ. ಆ್ಯಂಡ್ ಅಭಿ ಸರ್, ಥ್ಯಾಂಕ್ ಯು ಸೋ ಮಚ್ ಅವಕಾಶ ಕೊಟ್ಟಿದ್ದಕ್ಕೆ. ಆ್ಯಂಡ್ NYD ಸ್ಟುಡಿಯೋ, ನಿತಿನ್ ಆ್ಯಂಡ್ ಯುಗಂಧರ್ ನನ್ನ ಜೊತೆ ಕೋರಿಯೋಗ್ರಫಿಗೆ ಸಹಾಯ ಮಾಡಿದಂತಹ ಇಬ್ಬರು, ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಆರ್ಟಿಸ್ಟ್ ನಿಖಿತಾ ಮತ್ತು ಅಶ್ವಿನಿ ಅವ್ರಿಗೂ ತುಂಬ ಥ್ಯಾಂಕ್ಸ್. ಎಲ್ಲರೂ ಸಾಂಗ್ ನೋಡಿ ಎಲ್ಲರೂ, ವಿಜುವಲ್ಸ್ ಇನ್ನೂ ಚೆನ್ನಾಗಿದೆ. ಥ್ಯಾಂಕ್ ಯು ಅಷ್ಟೇ. ಓಕೆ, ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ನೀವು ಎಷ್ಟು ಅದ್ಭುತವಾಗಿ ನೃತ್ಯ ಸಂಯೋಜನೆ ಮಾಡಿದಿರೋ. ಹಾಡನ್ನು ನೋಡಿದಾಗ ಕೇಳಿದಾಗ ಎಲ್ಲರಿಗೂ ಹಾಗೆ ಎದ್ದು 1-2 ಸ್ಟೆಪ್ಪು ಹಾಕಲೇಬೇಕು ಅಂತ ಅನಿಸುತ್ತೆ. ಆ್ಯಂಡ್ ಆ ಒಂದು ಪವರು ಹಾಡಿಗಿದೆ. ಆ್ಯಂಡ್ ಪವರ್ಗೆ ಮತ್ತೊಬ್ಬರು ಸಾಥ್ ಕೊಟ್ಟಿರೋರು, ಹಾಡಿನ ಸಾಹಿತ್ಯವನ್ನು ಬರೆದಿರೋರು ನಾಗಾರ್ಜುನ್ ಶರ್ಮಾ ಅವರು ದಯವಿಟ್ಟು ವೇದಿಕೆಗೆ ಬರಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ. ಎಲ್ಲರಿಗೂ ಶುಭ ಸಂಜೆ ಸರ್. ಹಾಯ್ ಸರ್. ಇಲ್ಲಿ ನೆರೆದಿರ್ತಕ್ಕಂಥ ಎಲ್ಲ ಗಣ್ಯ ವ್ಯಕ್ತಿಗಳಿಗೆ, ಮಾಧ್ಯಮ ಮಿತ್ರರಿಗೆ ಗುಡ್ ಈವ್ನಿಂಗ್. ಶಿವನ ಬಗ್ಗೆ ಏನು ಹೇಳೋಕ್ಕೂ ನಾವು ತುಂಬ ಕಮ್ಮಿನೇ. ಆ ಶಿವ ಕೊಟ್ಟಿರೋ ಜ್ಞಾನದಲ್ಲಿ ಒಂದು ಸ್ವಲ್ಪ ನಾವೇನೋ ಹೇಳಿದ್ದೀವಿ ಅಷ್ಟೇ. ಜೊತೆಗೆ ಅಭಿ ಸರ್ ನನಗೆ ಆಲ್ಮೋಸ್ಟ್ ಒಂದು 7-8 ಇಯರ್ಸಿಂದ ಅಭಿ ಸರ್ ಗೊತ್ತು. ಹಾಗೆ ಪ್ರಕಾಶ್ ಸರ್ ಕೂಡ ಅವನಿ ಶ್ರೀಮನ್ನಾರಾಯಣದಿಂದ ಕೂಡ ಪರಿಚಯ. ಸೊ ಇದು
ಪ್ರಕಾಶ್ ಸರ್ ಯಾವಾಗಿದ್ರೂ ಒಂಥರ ಫ್ರೀ ಹ್ಯಾಂಡ್, ನೀನೇನು ಬೇಕಾದ್ರೂ ಮಾಡಪ್ಪ ಅನ್ನೋ ಥರ. ಯಾಕೆ ಆ್ಯಕ್ಚುಲಿ ಕ್ರಿಯೇಟಿವ್ ಇದಕ್ಕೆ ಪ್ರಕಾಶ್ ಸರ್ ಅಷ್ಟೊಂದು ಇದೇ ಮಾಡಲ್ಲ, ನಮಗೆ ಬಿಟ್ಬಿಡ್ತಾರೆ. ಸೊ ಅದೊಂದು ಈ ಥರ ಸಾಂಗ್ ಕ್ರಿಯೇಟ್ ಆಗಬೇಕು ಅಂದರೆ ಈ ಥರದ್ದೊಂದು ಸಪೋರ್ಟ್ ಇರಬೇಕು. ಜೊತೆಗೆ ಈ ಫಿಲ್ಮದು ವಿಜುವಲ್ ಐಡಿಯಾ ಏನಿದೆ ಅದನ್ನು ನಿಮಗೆ ಈ ಲಿರಿಕಲ್ ವಿಡಿಯೋಲಿ ತುಂಬ ಗೊತ್ತಾಗುತ್ತೆ. ಈ ಥರ ಒಂದಷ್ಟು ಕ್ರಿಯೇಟಿವ್ ಐಡಿಯಾಸು ಈ ಸಿನಿಮಾಲಿ ಅಲ್ಲಲ್ಲಿ ನಿಮಗೆ ಡೈರೆಕ್ಟರ್ ಕೊಡ್ತಾ ಹೋಗ್ತಾರೆ. ಸೊ ಇದು ಒಂಥರ ಆ ವಿಜುವಲ್ ಐಡಿಯಾಗೆ ಈ ಸಾಂಗ್ ಒಂಥರ ಟೀಸರ್ ಇದ್ದಂಗೆ. ಯಾಕಂದರೆ ಅವರು ತುಂಬ ಕ್ರಿಯೇಟಿವ್ ಆಗಿ ಯೋಚನೆ ಮಾಡಿ ವಿಜುವಲ್ನ ಕಟ್ಕೊಟ್ಟಿದ್ದಾರೆ ಈ ಸಿನಿಮಾಲಿ. ಯಾಕಂದರೆ ನಾನು ಸಿನಿಮಾ ನೋಡಿ ಇದನ್ನು ಹೇಳ್ತಾ ಇದ್ದೀನಿ. ಸೊ ಇದನ್ನು ನೀವು ನೋಡಿದ್ರೆ ಸಿನಿಮಾಲಿ ನಾವು ಏನು ವಿಜುವಲ್ ಆಸ್ಪೆಕ್ಟ್ಸ್ನ ಎಕ್ಸ್ಪೆಕ್ಟ್ ಮಾಡ್ಬೋದು, ಅವ್ರ ಕಂಟೆಂಟ್ನ ತಲುಪಿಸೋದು ಇದರಿಂದ ಗೊತ್ತಾಗುತ್ತೆ. ಜೊತೆಗೆ ಈ ಸಾಂಗ್ನ ಇದೊಂಥರ ಲೈಫ್ ಟೈಮ್ ಸಾಂಗ್ ಥರ. ಶಿವ ಎಷ್ಟೋ ಯುಗಗಳಿಂದ ಇದೆ. ಸೊ ಈ ಸಾಂಗು ಆ ಥರ ಆಗಲಿ ಅಂತ ನನ್ನ ಒಂದು ಪ್ರಾರ್ಥನೆ. ನೋಡೋಣ ಮುಂದಿನ ದಿನಗಳಲ್ಲಿ ಏನಾಗುತ್ತೆ ಅಂತ. ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್ ಆ್ಯಂಡ್ ಆಲ್ ದಿ ಬೆಸ್ಟ್. ಇನ್ಮೇಲಿಂದ ಶಿವನ ಹಾಡು ಅಂತಂದರೆ ಎಲ್ಲರೂ ಬಾಯಲ್ಲೂ ಈ ಹಾಡು ಗುನುಗಬೇಕು, ಹಾಗಾಗಲಿ ಅಂತ ನಾವು ಕೂಡ ಆಶಿಸ್ತೀವಿ. ಆ್ಯಂಡ್ ಆಲ್ ದಿ ವೆರಿ ಬೆಸ್ಟ್. ಈಗ ಹಾಡಿನ ಬಗ್ಗೆ ಮಾತಾಡಾಯಿತು. ಹಾಡಿಗೆ ಮ್ಯೂಸಿಕ್ನ ನೀಡಿರೋರು ಜೂಡಾ ಸ್ಯಾಂಡಿ ಸರ್, ಮತ್ತು ಕನ್ನಡದಲ್ಲಿ ಹಾಡನ್ನು ಹಾಡಿರೋರು ಶಿಲ್ಪಾ ಮುಡ್ಬಿ ಮೇಡಮು, ಹಾಗೆ ತೆಲುಗು ಹಾಡನ್ನು ಹಾಡಿರೋರು ಮಂಗ್ಲಿ ಮೇಡಮ್. ಕಾರಣಾಂತರಗಳಿಂದ ಇವತ್ತು ಅವರು ನಮ್ಮ ಜೊತೆಗಿಲ್ಲ. ಬಟ್ ಎಸ್, ಮೂವಿಂಗ್ ಆನ್. ಈಗ ಬ್ಯಾಂಕ್ ಆಫ್ ಭಾಗ್ಯಲಕ್ಷ್ಮಿ ರಾಬರ್ಸ್ ಗ್ಯಾಂಗನ್ನು ನಾವು ಮಾತಾಡಿಸ್ಲೇಬೇಕು. ಏನು ಸ್ಕೆಚ್ ಹಾಕ್ಕೊಂಡು ಏನು ರಾಬರಿ ಮಾಡ್ತಿದ್ದಾರೆ ಅಂತ ನಾವು ತಿಳ್ಕೊಳ್ಳೇಬೇಕು. ಈಗ ಈ ಗ್ಯಾಂಗನ್ನು ವೇದಿಕೆಗೆ ಬರಮಾಡ್ಕೊಳ್ಳೋಣ. ಅಶ್ವಿನ್, ಶ್ರೇಯಸ್, ಶ್ರೀವತ್ಸ ಮತ್ತು ವಿನೀತ್, ದಯವಿಟ್ಟು ನಿಮ್ಮ ಗ್ಯಾಂಗನ್ನು ಕರ್ಕೊಂಡು ಎಲ್ಲರೂ ವೇದಿಕೆಗೆ ಬರಬೇಕು. ಇಲ್ಲಿ ಏನಾದ್ರು ದರೋಡೆ ಮಾಡ್ತೀರಾ ಸರ್? ಅಲ್ಲ, ಫೋನು ಗೀನು ಎಲ್ರಿಗೂ ನಮಸ್ಕಾರ. ಹೋಗಿ ನನಗೆ ಮೈಕ್ ಕೊಟ್ಟಿದ್ದಾರೆ. ಮೊದಲೇ ನಾನು ನರ್ವಸ್, ಅಷ್ಟೆಲ್ಲ ಮಾತಾಡಲ್ಲ. ಸೊ ಫಸ್ಟು ನಾವು ಇವಾಗ ಹೆಂಗಿದ್ದೀವಿ, ಇಲ್ಲಿ ತುಂಬ ಸೈಲೆಂಟ್ ಆಗಿದ್ದೀವಿ. ಆ್ಯಕ್ಚುಲಾಗಿ ಸೆಟ್ಟಲ್ಲಿ ಹಂಗೆ ಇರ್ತಾಯಿಲ್ಲ. ಅಭಿ ಸರ್ ಯೂಶಲಾಗಿ ಮೊಬೈಲ್ ಯೂಸ್ ಮಾಡಬೇಡಿ, ಗಲಾಟೆ ಮಾಡಬೇಡಿ ಅಂತ ಹೇಳೋರು. ಬಟ್ ಕೆಲಸನ ನೀಟಾಗಿ ಅಚ್ಚುಕಟ್ಟಾಗಿ ಮಾಡಿದ್ದೀವಿ ಅಂತ ಅನ್ಕೋತೀವಿ. ಅದ್ರ ಜೊತೆಗೆ ಇದು ಫಸ್ಟ್ ಟೈಮ್ ನಾವು ಈ ಸಾಂಗ್ ಕೇಳಿದಾಗ ಎಲ್ಲರೂ ಒಂಥರ ವೈಬ್ ಮಾಡ್ತಾರೆ. ಯೂಶಲಾಗಿ ಆ ಜಾಗದಲ್ಲಿ ಹೆಂಗಿತ್ತೋ ಅದೇ ವೈಬ್ಗೆ ಒಂಥರ ನಾವೆಲ್ಲರೂ ಇನ್ವಾಲ್ವ್ ಆಗಿ ಆ ಸಾಂಗ್ನ ಅಷ್ಟು ಕೇಳ್ತಾ ಇದ್ವಿ. ಆಮೇಲೆ ನಾನು ಅಭಿ ಸರ್ ಕೇಳ್ತಾರೆ, ಸರ್ ಈ ಸಾಂಗ್ ಒಂದು ಚೂರು ಕಳಿಸ್ಕೊಡ್ತೀರಾ ಅಂತ. ಬಟ್ ಅವರು ಫೈನಲಿ ಕೊಡಲಿಲ್ಲ ನಮಗೆ. ಆ್ಯಂಡ್ ಮೋರ್ ಓವರ್ ಶಿವ ಇಸ್ ಮೈ ಫೇವ್ರೆಟ್ ಗಾಡ್. ಅದ್ರ ಜೊತೆಗೆ ಹೀ ಈಸ್ ಕಾಲ್ಡ್ ಆಸ್ ಆದಿಯೋಗಿ. ಆದಿಯೋಗಿ ಅಂದರೆ ಹೀ ಈಸ್ ದ ಫಸ್ಟ್ ಸೈಂಟ್. ಸೊ ಹೀ ಈಸ್ ಬಿಯಾಂಡ್ ಬರ್ತ್ ಆ್ಯಂಡ್ ದ ಡೆತ್. ಅಂದರೆ ಅವ್ರಿಗೊಂದು ಇನ್ಫಿನಿಟ್ ಪವರ್ ಇದೆ. ಸೊ ಆ್ಯಂಡ್ ದಿಸ್ ಸಾಂಗ್ ಆಲ್ಸೋ ರಿಮೈಂಡ್ಸ್ ಮಿ ಆಫ್ ದಟ್ ಒನ್. ಆ್ಯಂಡ್ ಅಷ್ಟೇ, ಇನ್ನೇನು ಹೇಳೋಕ್ಕಾಗಲ್ಲ. ನೀವು ಸಿನಿಮಾ ನೋಡಿದ್ರೆ ಇನ್ನೂ ಚೆನ್ನಾಗಿರುತ್ತೆ. ಈ ವಿಜುವಲ್ಸ್ ಏನು ನೋಡಿದ್ದೀರಾ, ಇವಾಗ ನನಗೆ ಗೊತ್ತಿರೋ ಪ್ರಕಾರ ಟೆಕ್ನಾಲಜಿ ತುಂಬ ಮುಂದುವರೆದಿದೆ. ಆ್ಯಂಡ್ AI ಯುಟಿಲೈಸೇಷನ್ ಇದ್ರಲ್ಲಿ ಗೊತ್ತಾಗ್ತಾರೆ. ಬಟ್ ನಿಮ್ಗೆ ಎಷ್ಟೊಂದು ಜನ ಗೊತ್ತಾಗಿದೆಯೋ ಅಲ್ಲೋ ಗೊತ್ತಿಲ್ಲ. ತುಂಬ ಚೆನ್ನಾಗಿ ಮಾಡಿದ್ದಾರೆ. ಹಾಗೆ ಅದರದ್ದು ಕಲರ್ ಆಗಲಿ, ಕಲರ್ ಗ್ರೇಡಿಂಗ್ ಆಗಲಿ ತುಂಬ ಚೆನ್ನಾಗಿ ಬಂದಿದೆ. ಬಟ್ ಲಿರಿಕಲ್ ವಿಡಿಯೋ ನೀವೇನು ನೋಡಿದ್ದೀರಾ, ವಿಜುವಲಿ ಇನ್ನೂ ತುಂಬ ಚೆನ್ನಾಗಿ ಎಲ್ಲರೂ ಕನೆಕ್ಟ್ ಆಗ್ತಾರೆ. ಥ್ಯಾಂಕ್ ಯು ಸೊ ಮಚ್. ಎಲ್ಲರಿಗೂ ನಮಸ್ಕಾರ. ಎಲ್ಲರಿಗೂ ಹರ ಓಂ. ಸಾಂಗು ತುಂಬ ಪಾಸಿಟಿವ್ ಎನರ್ಜಿ ಇದೆ. ನೀವು ದುಃಖದಲ್ಲಿ ಕೇಳಿದ್ರೆ ನಿಮ್ಗೊಂದು ಎನರ್ಜಿ ಸಿಗುತ್ತೆ. ನೀವು ಖುಷಿಯಾಗಿ ಕೇಳಿದ್ರೆ ಇನ್ನೂ ಎನರ್ಜಿ ಡಬಲ್ ಆಗುತ್ತೆ. ಶಿವನ ಕೃಪೆ ನಮ್ಮ ಮೇಲೆ ಎಲ್ಲರ ಮೇಲೂ ಇದೆ. ಅದಕ್ಕೆ ತುಂಬ ಒಳ್ಳೆ ಸಿನಿಮಾ ಮಾಡಿದ್ದೀವಿ. ನೆಕ್ಸ್ಟ್ ನಿಮ್ಮ ಕೃಪೆ ಇರಬೇಕು. ಎಲ್ಲರಿಗೂ ನಮಸ್ಕಾರ. ಮೊದಲನೇದಾಗಿ ಅಭಿ ಬಗ್ಗೆ ಹೇಳಬೇಕು ಅಂದರೆ ಲೈಕ್ ಈ ಸಿನಿಮಾ ಜರ್ನಿ ಒಂದು 6 ವರ್ಷದಿಂದ ನಾನು ಮತ್ತು ಅಭಿ ತುಂಬ ಡಿಸ್ಕಸ್ ಮಾಡಿದ್ವಿ. ಥ್ಯಾಂಕ್ ಯು ಪ್ರಕಾಶ್ ಸರ್, ನೀವು ಅವ್ರಿಗೆ ಬೆಂತಟ್ಟಿ ಈ ಸಿನಿಮಾ ಮಾಡೋದಕ್ಕೆ. ಆ್ಯಂಡ್ ಈ ಸಾಂಗ್ ಬಗ್ಗೆ ಏನಂದರೆ ಲೈಕ್ ಶಿವನ ಬಗ್ಗೆ ಐ ಮೀನ್ ಮಾತಾಡೋಷ್ಟು ದೊಡ್ಡ ವ್ಯಕ್ತಿಗಳಲ್ಲ ನಾವು. ಶಿವ ದೊಡ್ಡ 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 ದೇವರು. ಆ್ಯಂಡ್ ತುಂಬ ನರ್ವಸ್ ಆಗ್ತಿದೆ. ತುಂಬ ದಿನದ ನಂತರ ನಾನು ಸ್ಟೇಜ್ ಮೇಲೆ ಬಂದು ನಿಂತ್ಕೊಂಡಿದ್ದೀನಿ. ಇವ್ರಿಗೆ ಬೇರೆ ಬಿಟ್ಬಿಟ್ಟೆ ಮಾತಾಡೋದಕ್ಕೆ. ಇರೋದೆಲ್ಲ ಇವರೇ ಮಾತಾಡ್ಬಿಟ್ಟಿದ್ರು. ಅಲ್ಲ, ಅದೇ ತಪ್ಪಾಗಿದ್ದಲ್ಲಿ. ಸರಿ, ಹಾಡು ಚೆನ್ನಾಗಿ ಬಂದಿದೆ. ಸಿನಿಮಾ ತುಂಬ ಚೆನ್ನಾಗಿ ಬಂದಿದೆ. ದಯವಿಟ್ಟು ಸಿನಿಮಾನ ಥಿಯೇಟ್ರಿಗೆ ಬಂದು ನೋಡಿ. ಥ್ಯಾಂಕ್ ಯು. ನಾಳೆದೇ ರಿಲೀಸು ನನಗೆ. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ವಿನೋದ್ ಅಂತ. ನನಗೆ ಈ ಮೂವಿಲಿ ಅವಕಾಶ ಕೊಟ್ಟವರು ಎಲ್ಲರೂ ಕೊಟ್ಟಿದ್ದಾರೆ. ಅಂದರೆ ದೀಕ್ಷಿತ್ ಸರ್, ಉಷಾಮ ಮತ್ತು ಅಭಿಷೇಕ್ ಸರ್. ಫಸ್ಟ್ ಮೂವಿ ನಂದು, ಇದು ಲೀಡ್ ರೋಲಲ್ಲಿ. ದೊಡ್ಡವರು ಎಲ್ಲರೂ ಮಾತಾಡಿದ್ದಾರೆ, ನಾನೇನು ಮಾತಾಡೋಂಗಿಲ್ಲ. ಏನು ಎಲ್ಲರೂ ಸಪೋರ್ಟ್ ಮಾಡಿ ಮೂವಿಗೆ. ಥ್ಯಾಂಕ್ ಯು.
ಥ್ಯಾಂಕ್ ಯು ಆಲ್. ಅಲ್ಲ, ಅಷ್ಟು ತರಲೆ ಮಾಡಿದ್ದೀರಾ ಸಿನಿಮಾದಲ್ಲಿ ಟ್ರೈಲರ್ ನೋಡಿದ್ರೆ, ಇಲ್ಲಿ ಎಷ್ಟು ನರ್ವಸ್ ಆಗ್ತಿರಲ್ಲ ಸರ್. ಬಟ್ ನಿಮ್ಮ ಗ್ಯಾಂಗ್ ಹೀಗೆ ಯಾವಾಗಲೂ ನಗ್ನಗ್ತಾ ಖುಷಿಯಾಗಿರಿ. ಆ್ಯಂಡ್ ನಿಮ್ಮ ಕೆಮಿಸ್ಟ್ರಿ ಕೂಡ ಕಾಣಿಸ್ತಿದೆ ಟ್ರೈಲರಲ್ಲಿ. ಆ್ಯಂಡ್ ಐ ಆಮ್ ಶೋರ್ ಸಿನಿಮಾದಲ್ಲೂ ಕೂಡ ಆ ಕೆಮಿಸ್ಟ್ರಿ ಚೆನ್ನಾಗಿರುತ್ತೆ. ಬಟ್ ಆಲ್ ದ ವೆರಿ ಬೆಸ್ಟ್ ಟು ಯೋರ್ ಗ್ಯಾಂಗ್. ಆ್ಯಂಡ್ ಎಸ್, ಮೂವಿಂಗ್ ಆನ್. ಡೈರೆಕ್ಟ್ರು ಒಂದು ಕನಸನ್ನು ಕಾಣ್ತಾರೆ, ಒಂದು ಕಥೆನ ಮಾಡ್ಕೊಳ್ತಾರೆ. ಅದಾದಮೇಲೆ ಇದು ಸಿನಿಮಾ ಹೀಗೆ ಬರಬೇಕು ಅಂತ ಆಸೆ ಪಡ್ತಾರೆ. ಆ್ಯಂಡ್ ಅವರ ಕನಸನ್ನು ಹಾಗೆ ತೆರೆ ಮೇಲೆ ತಂದು ನಮ್ಮೆಲ್ಲರಿಗೂ ತೋರಿಸಂಥವರು ಸಿನಿಮಾದ ಛಾಯಾಗ್ರಾಹಕರು, ಬ್ಯಾಂಕ್ ಆಫ್ ಭಾಗ್ಯಲಕ್ಷ್ಮಿ ಸಿನಿಮಾದ DOP ಅಭಿಷೇಕ್ ಕಾಸರಗೋಡು ಸರ್. ದಯವಿಟ್ಟು ವೇದಿಕೆಗೆ ಬಂದು ಒಂದೆರಡು ಮಾತುಗಳನ್ನ ಆಡಬೇಕು ಪ್ಲೀಸ್. ನಮಸ್ತೆ ಎಲ್ಲರಿಗೂ. ನೀವೀಗೇನು ನೋಡಿದ್ದೀರಾ ಇದು ಲಿರಿಕಲ್ ವಿಡಿಯೋ. ಇಲ್ಲಿ ನಿಮ್ಗೆ ಆ್ಯಕ್ಚುಲ್ ಸಿನಿಮಾ ವಿಜುವಲ್ಸ್ ಇಲ್ಲ, ಅಂದರೆ ಯೂಸ್ ಮಾಡಿ ತುಂಬ ವಿಜುವಲ್ಸ್ ನೀವು ನೋಡ್ತೀರಾ ಇದರಲ್ಲಿ. ಸಿನಿಮಾದ ವಿಜುವಲ್ಸ್ ಇನ್ನೊಂದು ಸ್ವಲ್ಪ ಚೆನ್ನಾಗಿ ಬಂದಿದೆ ಅಂತ ಅನಿಸುತ್ತೆ. ಮತ್ತು ನಾನು ಎಲ್ಲರಿಗೂ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ, ಅಂದರೆ ಟೀಮ್ ಅವ್ರಿಗೆ ಎಲ್ಲರಿಗೂ, ಡೈರೆಕ್ಟರ್ಗೆ, ಪ್ರಕಾಶ್ ಸರ್ಗೆ, ಮತ್ತು ದೀಕ್ಷಿತ್, ಬೃಂದ ಅವ್ರಿಗೆ, ಮತ್ತು ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಆದಷ್ಟು ಶೇರ್ ಮಾಡಿ ಸಾಂಗ್ನ, ಆದಷ್ಟು ರೀಚ್ ಆಗಲಿ. ಇನ್ನೂ ಒಂದಷ್ಟು ಕಂಟೆಂಟ್ಸ್ಗಳಿದೆ, ಅದು ರಿಲೀಸ್ ಮಾಡ್ತಾರೆ ಈಗ ಸದ್ಯದಲ್ಲೇ. ಥ್ಯಾಂಕ್ ಯು ಸೋ ಮಚ್. ಅಂದರೆ ಈ ಸಾಂಗ್ ವಿಜುವಲ್ಸ್ ಬಿಡ್ತೀವಲ್ಲ, ಹಾಗೆ ಹೇಳಿದ್ರೆ ಚೆನ್ನಾಗಿರುತ್ತೆ ಅನ್ಸುತ್ತೆ. ಈಗೇನು ಗೊತ್ತಾಗಲ್ಲ ಆ್ಯಕ್ಚುಲಿ. ಎಸ್ ಸರ್, ಥ್ಯಾಂಕ್ ಯು ಸೋ ಮಚ್. ಇವರು ಸಿಂಪಲ್ ಸುನಿ ಸರ್ಗೆ ಅಸೋಸಿಯೇಟ್ ಆಗಿ ಬಹಳಷ್ಟು ಸಿನಿಮಾಗಳಲ್ಲಿ ಕೆಲಸ ಮಾಡಿದ್ದಾರೆ. ಸಿಂಪಲ್ ಆಗಿ ಒಂದು ಲವ್ ಸ್ಟೋರಿ, ಬಹುಪರಾಗ್, ಆಪರೇಷನ್ ಅಲ್ಮೇಲಮ್ಮ, ಹೀಗೆ ಹಲವಾರು ಸಿನಿಮಾಗಳಲ್ಲಿ ಸಿಂಪಲ್ ಸುನಿ ಸರ್ ಜೊತೆ ಕೆಲಸ ಮಾಡಿ ಡೈರೆಕ್ಷನ್ ಮಾಡಬೇಕು ಅಂತ ಬಹಳಷ್ಟು ಆಸೆ ಕನಸುಗಳನ್ನ ಕಟ್ಕೊಂಡು ಇವಾಗ ಅವರ ಮೊದಲನೇ ಹೆಜ್ಜೆನ ಡೈರೆಕ್ಟ್ರಾಗಿ ಇಟ್ಟಿದ್ದಾರೆ. ಎಸ್, ಬ್ಯಾಂಕ್ ಆಫ್ ಭಾಗ್ಯಲಕ್ಷ್ಮಿ ಸಿನಿಮಾದ ನಿರ್ದೇಶಕರು ಅಭಿಷೇಕ್ ಸರ್ ತಮ್ಮ ಮೊದಲನೇ ಡೈರೆಕ್ಷನ್ ಮಾಡಿದ್ದಾರೆ. ಆ್ಯಂಡ್ ಅವ್ರ ಹತ್ರನೇ ಕೇಳೋಣ ಹೇಗಿತ್ತು ಈ ಒಂದು ಸಿನಿಮಾದ ಎಕ್ಸ್ಪೀರಿಯನ್ಸ್. ಬನ್ನಿ ಸರ್ ಪ್ಲೀಸ್. ಅಭಿಷೇಕ್ ಸರ್ ದಯವಿಟ್ಟು ವೇದಿಕೆಗೆ ಬರಬೇಕು. ಸರ್, ಫಸ್ಟ್ ಆಫ್ ಆಲ್ ಕಂಗ್ರ್ಯಾಚುಲೇಷನ್ಸ್. ಮೊದಲನೇದಾಗಿ ಫುಲ್ ಫ್ಲೆಡ್ಜ್ ಆಗಿ ನೀವು ಡೈರೆಕ್ಟ್ ಮಾಡಿದ್ದೀರಾ ಒಂದು ಸಿನಿಮಾನ. ಥ್ಯಾಂಕ್ ಯು ಮೇಡಮ್. ಓವರ್ ಟು ಯು. ಎಲ್ರಿಗೂ ನಮಸ್ಕಾರ. ನಮಸ್ಕಾರ ಮೇಡಮ್. ಎಲ್ಲರೂ ಆದಮೇಲೆ ಹೇಳಿದ್ರೆ ವಿಷಯ ಕಮ್ಮಿ ಇರುತ್ತೆ ಅಂತ ಲಾಸ್ಟಿಗೆ ಬಂದಿದ್ದೀನಿ. ಸರ್, ಥ್ಯಾಂಕ್ ಯು ಪ್ರಕಾಶ್ ಸರ್, ನಮಗೆ ಫಸ್ಟ್ ಸಿನಿಮಾ ಡೈರೆಕ್ಷನ್ ಮಾಡೋಕ್ಕೆ ಚಾನ್ಸ್ ಕೊಟ್ಟಿದ್ದಕ್ಕೆ. ಆ್ಯಂಡ್ ವೇಲು ಸರ್, ಥ್ಯಾಂಕ್ ಯು. ನಮ್ಮದು ಸಾಂಗ್ ನಿಮ್ಮದಲ್ಲಿ ಬಂದರೆ ತುಂಬ ಖುಷಿ ಆಗ್ತಿದೆ. ಥ್ಯಾಂಕ್ ಯು ಸರ್. ಈ ಸಾಂಗ್ ಆ್ಯಕ್ಚುಲಿ ನಾವು ಸ್ವಲ್ಪ ಯೂಸ್ ಮಾಡ್ಕೊಂಡೇ ಮಾಡಿದ್ದೀವಿ. ಯಾಕೆಂದರೆ ಈಗಿನ ಟೆಕ್ನಾಲಜಿ ಯೂಸ್ ಮಾಡ್ಕೊಂಡು ಏನು ಮಾಡ್ಬೋದು ಲಿರಿಕಲ್ಗೆ ಫಸ್ಟ್ ಫ್ರೆಶ್ ಆಗಿರಲಿ ಅಂತ ಅಂದ್ಕೊಂಡು ಮಾಡಿದ್ದೀವಿ. ಅಂದ್ಕೊಂಡಿದ್ದೀನಿ ಎಲ್ಲರಿಗೂ ಚೆನ್ನಾಗಿ ಇಷ್ಟ ಆಗಿದೆ ಸಾಂಗ್ ಅಂತ. ನೋಡೋಣ ಜನಗಳು ಏನಂತಾರೆ ಅಂತ. ಆ್ಯಂಡ್ ಎಲ್ಲ ನಮ್ಮ ಟೀಮ್ ದೀಕ್ಷಿತ್ ಸರ್, ಆ್ಯಕ್ಚುಲಿ ದೀಕ್ಷಿತ್ ಸರ್ ಸಿಕ್ಕಿದ್ದು ನಂಗೆ ಅದೃಷ್ಟ ಸಿನಿಮಾಗೆ. ಮೇಡಮ್ ಕೂಡ ತೋರಿಸ್ತಾ ಇದ್ದೆ ನಾನು ಅಂತ. ಸೊ ಹಿಂಗೆ ಎಂಜಾಯ್ ಮಾಡಿದ್ದೀವಿ ಎಲ್ಲರೂ, ಅಂದರೆ ಎಲ್ಲ ಗೊತ್ತಿರೋರೆ, ಎಲ್ಲ ಫ್ರೆಂಡ್ಸ್ಗಳು ಸೇರಿಕೊಂಡೇ ಮಾಡಿರೋದು. ಎಲ್ಲರೂ ನೋಡಿ ಸಪೋರ್ಟ್ ಮಾಡಿ. ಆ್ಯಂಡ್ ಅಷ್ಟು ಹೇಳೋಕ್ಕೆ ಇಷ್ಟಪಡ್ತೀನಿ ಸರ್. ಥ್ಯಾಂಕ್ ಯು. ಫಸ್ಟ್ ಟೈಮ್ ಸ್ಟೇಜ್ ಹತ್ತಿದ್ದೀನಿ. ಆಮೇಲೆ ನಮ್ಮ ಡ್ಯಾಡಿ ಮಮ್ಮಿ ಎಲ್ಲ ನಮ್ಮ ಫ್ಯಾಮಿಲಿ ಫುಲ್ ಬಂದಿದ್ದಾರೆ. ಥ್ಯಾಂಕ್ ಯು ಎಲ್ಲರಿಗೂ. ನಮ್ಮ ನಾಗಾರ್ಜುನ್ ಆ್ಯಕ್ಚುಲಿ ನನಗೆ ತುಂಬ ಚೆನ್ನಾಗಿ ಬರ್ಕೊಟ್ಟ ಸಾಂಗು. ನಾವು ಅಂದ್ಕೊಂಡಿದ್ದಕ್ಕಿಂತ ತುಂಬ ಚೆನ್ನಾಗಿ ಬಂದಿದೆ ಸಾಂಗು. ಥ್ಯಾಂಕ್ ಯು ಎಲ್ಲರಿಗೂ. ನಮ್ಮ ಟೀಮ್ಗೆ ಯಾರು ಮರ್ತಿದ್ರೆ ಸಾರಿ. ಥ್ಯಾಂಕ್ ಯು ಎಲ್ಲರೂ. ವೈಫ್ ಕೂಡ ಬಂದಿದ್ದಾರೆ, ನಮ್ಮ ಅತ್ತೆ ಮಾವ ಎಲ್ಲ ಬಂದಿದ್ದಾರೆ, ನಮ್ಮ ಆಂಟಿ ಅಂಕಲ್ ಎಲ್ಲ ಬಂದಿದ್ದಾರೆ. ಸಾರಿ, ಈಗೆಲ್ಲ ನೋಡ್ತಿದ್ದೀನಿ ಯಾರೋ ಲೇಟಾಗಿ ಬಂದಿದ್ರ. ಸರ್, ವೈಫ್ ಇರೋದಕ್ಕೆ ಜಾಸ್ತಿ ಭಯ ಆಗ್ತಿದೆಯಾ ಮಾತಾಡೋಕ್ಕೆ? ಏನಾದರೂ ವೈಫ್ ಮುಂದೆ ಮಾತಾಡಲ್ವಾ ನೀವು? ಹಂಗಿಲ್ಲ ಜನರಲಿ. ಓಕೆ ಸರ್, ಸಿಂಪಲ್ ಸುನಿ ಸರ್ ಜೊತೆ ಬಹಳಷ್ಟು ಸಿನಿಮಾಗಳಲ್ಲಿ ಕೆಲಸ ಮಾಡಿದ್ದೀರಾ. ಸೊ ಅವರ ಡೈರೆಕ್ಷನ್ ಅಂಡರ್ ನೀವು ವರ್ಕ್ ಮಾಡಿದ್ದು ಆ ಎಕ್ಸ್ಪೀರಿಯನ್ಸ್ ಬಗ್ಗೆ ಹೇಳಿ ನಮಗೆ, ಹೇಗಿತ್ತು? ಆ್ಯಕ್ಚುಲಿ ನಾನು ಆಲ್ರೆಡಿ ಒಂದು 10-12 ಇಯರ್ಸ್ ಆಯಿತು ಬಂದು. ಸುನಿ ಸರ್ ಫಸ್ಟ್ ಸಿನಿಮಾಯಿಂದ ನಾನು ಜೊತೆಗಿದ್ದೀನಿ. ಸಿಂಪಲ್ ಅಂಗ್ಲಷ್ಟೇ ಫಸ್ಟ್ ಸಿನಿಮಾ. ಅವಾಗ ಆಟ ಆಡ್ಕೊಂಡಿದ್ದೆ, ನಾನೇನು ಕೆಲಸ ಮಾಡ್ತಿರ್ಲಿಲ್ಲ, ಏನಂತಲೂ ಗೊತ್ತಿಲ್ಲ, ಏನು ಮಾಡ್ತಾರೆ ಅಂತಲೂ ಗೊತ್ತಿರಲಿಲ್ಲ. ಆಮೇಲೆ ಹೋಗ್ತಾ ಸ್ವಲ್ಪ ಕಲ್ತ್ಕೊಂಡೆ. ಸೊ ಅಲ್ಮೇಲೆ ಅಮ್ಮವ್ರಿಗೂ ಜೊತೆಗೆ ವರ್ಕ್ ಮಾಡಿದೆ. ಆಮೇಲೆ ಆ್ಯಕ್ಚುಲಿ ಟೆಕ್ನಿಕಲ್ ಟೀಮ್ ನಾನೆಲ್ಲ VFX ಎಲ್ಲ ಅವ್ರದ್ದು ಸಿನಿಮಾ ಮಾಡ್ತಿರೋದ್ರಿಂದ ನಾವೇ ಒಂದು ಸ್ಟುಡಿಯೋ ಓಪನ್ ಮಾಡಿದ್ವಿ, ಪಿನಾಕ ಸ್ಟುಡಿಯೋಸ್ ಅಂತ, ರಕ್ಷಿತ್ ಸರ್ ಜೊತೆ. ಸೊ ಈಗೆಲ್ಲ ಆ ರಕ್ಷಿತ್ ಸರ್ ಟೀಮ್ ನಾವೆಲ್ಲ ಸೇರ್ಕೊಂಡು ಒಂದು ಪಿನಾಕ ಸ್ಟುಡಿಯೋ ಅಂತ ನಡೆಸ್ತಿದ್ವಿ. ಇದು ಆ್ಯಕ್ಚುಲಿ ಡೈರೆಕ್ಷನ್ ಸ್ವಲ್ಪ ಮಾಡಬೇಕು ಅಂತ ಅಂದ್ಕೊಂಡು ಸ್ಟುಡಿಯೋ ಒಂದು ಬ್ಯಾಲೆನ್ಸಿಗೆ ಬರಲಿ ಅಂತ ಹೇಳ್ಬಿಟ್ಟು ಸ್ವಲ್ಪ ದಿನ ಆಮೇಲೆ ಈಗ ಪ್ರಕಾಶ್ ಸರ್ ಚಾನ್ಸ್ ಕೊಟ್ಟರು ಮಾಡಿದ್ವಿ. ಥ್ಯಾಂಕ್ ಯು ಸರ್. ಸರ್, ಹಾಡಿನ ಬಗ್ಗೆ ಒಂದೆರಡು ಮಾತುಗಳು. ಹಾಡಿಂದು ಆ್ಯಕ್ಚುಲಿ ಸಿನಿಮಾದಲ್ಲಿ ಒಂದು ಪ್ರೀ ಕ್ಲೈಮ್ಯಾಕ್ಸಲ್ಲಿ ಬರೋಂಥ ಸಾಂಗು, ಒಂದು ಮೋಟಿವೇಶನ್ ಸಾಂಗು. ಆ ಮೂಮೆಂಟಿಗೆ ತುಂಬ ಸೂಟ್ ಆಗುತ್ತೆ.
ಇವಾಗ ನೋಡಿದ್ರೆ ನಿಮಗೆ ಒಂದು ಬರೀ ಶಿವ ಶಿವ ಅಂತ ಹೇಳ್ಬೋದು, ಬಟ್ ಆ ಸ್ಟೋರಿಗೆ ತಕ್ಕನಾಗೆ ಅದು ಬ್ಲೆಂಡ್ ಆಗಿದೆ. ಪ್ರತಿಯೊಂದು ಡೈಲಾಗ್ಸು ಸ್ಟೋರಿ ತಕ್ಕನಾಗಿದೆ, ನಮ್ಮ ಸ್ಟೋರಿಗೂ ರಿಲೇಟೆಡ್ ಆಗುತ್ತೆ. ಅದಕ್ಕೆ ನಾವು ಫಸ್ಟು ನಮ್ಮ ಕಂಟೆಂಟ್ ಬಿಡ್ತಿದ್ದೀವಿ, ಒಂದು ಶಿವ ಸಾಂಗ್ ನೆನೆಸ್ಕೊಂಡು ಮಾಡೋಣ ಅಂತಲೇ ಫಸ್ಟ್ ಸಾಂಗ್ ಇದನ್ನ ಬಿಡ್ತಿದ್ದೀವಿ. ಸೊ ಇನ್ನೂ 4 ಸಾಂಗ್ ಇದೆ, ಬರ್ತಾರೆ. ಥ್ಯಾಂಕ್ ಯು ಸರ್. ಬ್ಯಾಂಕ್ ಆಫ್ ಭಾಗ್ಯಲಕ್ಷ್ಮಿ ಬಗ್ಗೆ ಒಂದು 2 ಮಾತಲ್ಲಿ ಏನಾದರೂ ಹೇಳೋದಾದರೆ? ಆ್ಯಕ್ಚುಲಿ ಬ್ಯಾಂಕ್ ಆಫ್ ಭಾಗ್ಯಲಕ್ಷ್ಮಿ ಅಂದರೆ ನಾನು ನೋಡಿರೋ ಸಿನಿಮಾಸ್ ರಾಬರಿ ಸಿನಿಮಾಸ್ ತುಂಬ ಕಮ್ಮಿ ಇದೆ, ಅಂದರೆ ಕನ್ನಡ ಸಿನಿಮಾದಲ್ಲಿ ಬಂದೇ ಇಲ್ಲ ಅಂತ ಅಂದ್ಕೊತೀನಿ. ಇದು ಫಸ್ಟ್ ಪ್ರಯತ್ನ ಮಾಡೋ ಗೊತ್ತಾಯಿತು, ತುಂಬ ಡಿಫಿಕಲ್ಟ್ ಸಬ್ಜೆಕ್ಟ್ ಅಂತ, ಬಟ್ ಮ್ಯಾನೇಜ್ ಮಾಡಿದ್ದೀವಿ. ತುಂಬ ಜನ ಆರ್ಟಿಸ್ಟ್ ಇದ್ದರು, ಎಲ್ಲರಿಗೂ ಅವ್ರವ್ರ ಪಾತ್ರಕ್ಕೆ ಒಂದು ವ್ಯಾಲ್ಯೂ ಕೊಡಬೇಕು ಅಂತ ಆ ಲೆವೆಲ್ ಕತೆ ಬರ್ದಿದ್ದೀನಿ. ಆಲ್ಮೋಸ್ಟ್ 1.5 ಇಯರ್ ತೊಗೊಂತು ಕತೆ ರೆಡಿ ಆಗೋಕ್ಕೆ. ಸೊ ಈಗ ಮುಗಿಸಿದ್ದೀವಿ, ನೋಡೋಣ ನೆಕ್ಸ್ಟ್ ಈ ಇಯರ್ ಮಿಡ್ಡಲ್ಲಿ ಬರೋಣ ಅಂತ ಅಂದ್ಕೊಂಡಿದ್ದೀವಿ. ಥ್ಯಾಂಕ್ ಯು. ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಆಲ್ ದಿ ವೆರಿ ಬೆಸ್ಟ್. ನಿಮ್ಮ ಮೊದಲನೇ ಹೆಜ್ಜೆಗೆ ಫಸ್ಟ್ ಡೈರೆಕ್ಷನ್ ಮಾಡ್ತಿದ್ದೀರಾ ಆ್ಯಂಡ್ ಆಲ್ ದಿ ಬೆಸ್ಟ್ ಸರ್. ಥ್ಯಾಂಕ್ ಯು. ಜನರಲ್ ಆಗಿ ಫಸ್ಟ್ ಟೈಮ್ ಯಾರಾದರೂ ಒಂದು ಕೆಲಸ ಮಾಡ್ತಿದ್ದಾರೆ ಅಂತಂದರೆ ಎಲ್ಲೋ ಒಂದು ಕಡೆ ಭಯ ಇರುತ್ತೆ, ಹೇಗೆ ಮಾಡ್ತಾರೋ ಏನು ಅಂತ. ಆದ್ರೂ ಅವರು ಸಪೋರ್ಟ್ ಮಾಡಿ ಇಲ್ಲ ನೀನು ಮಾಡು ಅಂತ ಹೇಳಿ ಪ್ರೋತ್ಸಾಹನ ತುಂಬಿರೋರು ನಮ್ಮ ಸಿನಿಮಾದ ಪ್ರೊಡ್ಯೂಸರ್ ಪ್ರಕಾಶ್ ಸರ್, ಬ್ಯಾಂಕ್ ಆಫ್ ಭಾಗ್ಯಲಕ್ಷ್ಮಿ ಸಿನಿಮಾದ ನಿರ್ಮಾಪಕರು ಪ್ರಕಾಶ್ ಸರ್. ದಯವಿಟ್ಟು ವೇದಿಕೆಗೆ ಬಂದು 1-2 ಮಾತುಗಳನ್ನ ಆಡ್ಬೇಕು ಪ್ಲೀಸ್. ಎಲ್ರಿಗೂ ನಮಸ್ಕಾರ. ಸ್ಟೇಜ್ ಮೇಲೆ ಮಾತಾಡೋದು ಕಡಿಮೆನೇ. ಆ್ಯಕ್ಚುಲಿ ಇದು ನಂದು ರಂಗಿತರಂಗ ಆದಮೇಲೆ 6ನೇ ಮೂವಿ. 3 ಸೋಲೋ ಮೂವಿ ಮಾಡಿದ್ದೀನಿ. ಲಾಸ್ಟು ಸ್ಪೂಕಿ ಕಾಲೇಜ್ ಅಂತ ಒಂದು ಸಿನಿಮಾ ಮಾಡಿದೆ, ಅದು ಕಷ್ಟದಲ್ಲಿ ಮಾಡಿದೆ, ಕಷ್ಟವೇ ಬಂತು. ಇದು ಇಷ್ಟಪಟ್ಟು ಮಾಡಿದ್ದೀನಿ, ತುಂಬ ಖುಷಿ ಇದೆ. ಎಸ್ಪೆಷಲಿ ಅಭಿ, ಟೋಟಲ್ ಟೀಮ್, ನಾನು ಬರೀ ಬಂಡವಾಳ ಆಗ್ತಾಯಿದೆ ಎಲ್ಲ ಅಭಿ ಮತ್ತು ಸುದಿ ಬಂದಿರ್ಬೋದು ಇವತ್ತಿಗೆ, ಎಲ್ಲ ಅವ್ರು ನೋಡ್ಕೋತಾ ಇದ್ರು. ತುಂಬ ಖುಷಿ ಇದೆ. ಈ ಸಾಂಗಿಂದ ಈ ಜರ್ನಿ ಸ್ಟಾರ್ಟ್ ಆಗಿದೆ, ಪ್ರತಿಯೊಬ್ಬರು ಸಪೋರ್ಟ್ ಬೇಕು. ಮತ್ತೊಂದು ನನಗೆ ತುಂಬ ಖುಷಿ ಆಗೋದು ವೇಲು ಸರ್ ಮೇಲೆ. ರಂಗಿತರಂಗಾಗಿ ಫಸ್ಟ್ ಚೆಕ್ ಕೊಟ್ಟಿದ್ರಿ ನೀವು, ಗೊತ್ತಿಲ್ಲ ನನಗೆ, ಮೊದಲನೇ ಚೆಕ್ಕು. ಅದೇ ಥರ 6 ಸಿನಿಮಾ ಆದಮೇಲೆ ಮೊದಲನೇ ಚೆಕ್ಕು ಈ ಸಿನಿಮಾದ ನಾನು ತೊಗೊಂಡಿದ್ದೀನಿ. ತುಂಬ ಖುಷಿ ಆಯಿತು, ಒಳ್ಳೆ ಅಮೌಂಟ್ ಕೊಟ್ಟಿದ್ದೀರಾ. ಈ ಸಿನಿಮಾ ಗೆಲ್ಲಿಸಿದ್ರೆ ಮತ್ತೆ ನಮಗೆ ಸ್ಫೂರ್ತಿ ಬರುತ್ತೆ ಬೇರೆ ಬೇರೆ ಸಿನಿಮಾ ಮಾಡಲಿಕ್ಕೆ. ನೀವಿನ್ನೊಂದು ದೊಡ್ಡ ಚೆಕ್ ಕೊಡ್ಬೇಕು ಸರ್ ಅವಾಗ ಬರ್ತಾರೆ. ತುಂಬ ಖುಷಿ. ವೇಲು ಸರ್ ಹೇಳ್ತಾ ಇದ್ರು, ಸಿನಿಮಾ ಅನ್ನೋದು ಪ್ರೀತಿ ನನಗೆ. ಯಾಕಂದರೆ ಬೇರೆ ಎಲ್ಲ ಫೀಲ್ಡಲ್ಲೂ ನಾನು ರಿಯಲ್ ಎಸ್ಟೇಟೋ ಮತ್ತೊಂದು ಮಾಡ್ತಾ ಇರ್ತೀನಿ, ಅದ್ರಲ್ಲಿ ಬರುತ್ತೆ ಹೋಗುತ್ತೆ. ಅದರಲ್ಲೇ ಈಗ ಪ್ರಕಾಶ್ ಅಂತ ರಂಗಿತರಂಗ ಅಂತ ಗುರುಸ್ತಾರಲ್ಲ, ಇದು ಎಲ್ಲೂ ಇಲ್ಲ ನನಗೆ. ಅದರಿಂದ ಸಿನಿಮಾ ಮಾಡ್ತಾನೆ ಇರ್ತೀನಿ. ಈ ಸಿನಿಮಾ ಗೆಲ್ಲಲೇಬೇಕು ಅದು, ಯಾಕಂದ್ರೆ ಪ್ರತಿಯೊಬ್ಬರು ಶ್ರಮ ಇದೆ. ನಿಮ್ಮ ಸಹಕಾರ ಪ್ರೋತ್ಸಾಹ ಇರಲಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು. ಜೈ ಕರ್ನಾಟಕ. ಸರ್ ಹಾಡಿಂಗ್ ಬಗ್ಗೆ ಏನು ಹೇಳಲೇ ಇಲ್ಲ, ಇವತ್ತು ಸಾಂಗ್ ಲಾಂಚ್ ಮಾಡಿದ್ದೀವಿ ನಾವು. ಇಲ್ಲ ಖುಷಿ ಇದೆ, ತುಂಬ ಖುಷಿ ಇದೆ. ಆಲ್ರೆಡಿ ನಾನು ಸಾಂಗ್ ನೋಡಿದೆ. ಟೋಟಲ್ ಟೀಮ್ ಇದೆ, ನನಗಿಂತ ನಾನು ಹೆಚ್ಚಿಗೆ ಸ್ಪೆಂಡ್ ಮಾಡಲ್ಲ, ನಮ್ಮ ಸುದಿಯವ್ರು ನೋಡ್ಕೋತಾರೆ. ತುಂಬ ಖುಷಿ ಇದೆ. ಈ ಸಾಂಗ್ ಗೆಲ್ಲುತ್ತೆ, ಸಿನಿಮಾ ಗೆಲ್ಲುತ್ತೆ. ಪ್ರತಿಯೊಬ್ಬರು ಸಹಕಾರ ಬೇಕೇ ಬೇಕು ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು. ಸರ್, ಪೋಸ್ಟರಲ್ಲಿ ಶಾಸನ ಇದೆಯಲ್ಲ ಸ್ವಲ್ಪ ಇಂಟ್ರೆಸ್ಟಿಂಗ್ ಅಂತ ಅನ್ನಿಸ್ತು. ಹೌದು, ಅದಿಂದೇ ಇರೋದಾ ಮೇಡಮ್? ಹೌದು, ಹಳೆಗನ್ನಡನೇ ಅದು. ಇಲ್ಲ ಮೇಡಮ್, ಸುಮ್ಮನೆ ಡಿಸೈನ್ ಯೂಸ್ ಮಾಡಿದ್ದೆ ಅಷ್ಟೇ. ಸರ್, ಮತ್ತೆ ಈ ಟೀಸರು ಮತ್ತೆ ಸಾಂಗ್ ಎಲ್ಲ ನೋಡಿದಾಗ ಆ್ಯನಿಮೇಷನ್ ಟೀಸರ್ ಅದೆಲ್ಲ ನನಗೆ ಸ್ವಲ್ಪ ಬೆಲ್ ಬಾಟಮ್ ನೆನಪಿಗೆ ಬಂತು. ಬೆಲ್ ಬಾಟಮ್ ಅವ್ರು ಹೇಳಿದ್ರು ಈ ಸಾಂಗ್ ಪ್ರೀ ಕ್ಲೈಮ್ಯಾಕ್ಸಲ್ಲಿ ಬರುತ್ತೆ ಅಂತ ಹೇಳ್ಬಿಟ್ಟು, ಅಲ್ಲೂ ಪ್ರೀ ಕ್ಲೈಮ್ಯಾಕ್ಸಲ್ಲಿ ಆದಿ ಜ್ಯೋತಿ ಬನ್ನೋ ಸಾಂಗ್ ಬರುತ್ತೆ. ಅದು ಸ್ವಲ್ಪ ಇದೇ ಥರ ರಾಬರಿ ಈ ಥರನೇ. ಸೊ ಏನು ಅದು ನಿಮ್ಗೆ ಏನಾದರೂ ಇನ್ಸ್ಪಿರೇಷನ್ನ, ಇಲ್ಲದ್ರೆ ಅದಕ್ಕಿಂತ ಏನಾದರೂ ಡಿಫ್ರೆಂಟಾಗಿ ಏನಾದರೂ ಎಕ್ಸ್ಪೆಕ್ಟ್ ಮಾಡ್ಬೋದಾ ನಾವು, ಬೇರೆ ಥರ ಸಿನಿಮಾನ ಇದು ಅಂತ? ಇಲ್ಲ ಮೇಡಮ್, ಇದು ಅದಕ್ಕೂ ತುಂಬ ಚೇಂಜ್ ಇದೆ. ಆ ಥರ ಅದರಿಂದ ವಿಷಯ ಹೇಳ್ತಾ ಹೋಗ್ತಾರೆ, ಏನು ಸಿನಿಮಾದೆಲ್ಲ ಕನ್ಕ್ಲೂಷನ್ ಕೊಟ್ಟು ಹೋಗ್ತಾರೆ. ನಮ್ದಂಗಲ್ಲ, ಕ್ಯಾರೆಕ್ಟರ್ ಚೇಂಜ್ ಅವ್ರಿಗಿದು. ಅಲ್ಲಿರೋ ಎಲ್ಲ ಕ್ಯಾರೆಕ್ಟರ್ ಚೇಂಜ್ ಮೋಟಿವೇಶನ್ ಸಾಂಗ್ ಥರ. ಸರ್, ಅಂದರೆ ಇದು ರಾಬ್ರಿ ಸಿನಿಮಾ ಅನ್ನೋದು ಆಲ್ರೆಡಿ ಗೊತ್ತಿರೋದೆ, ಬಟ್ ಈ ಸಾಂಗಲ್ಲಿ ಶಿವನ್ ಬಗ್ಗೆ, ಅಂದರೆ ನೀವು ಆ ಶಿವನ್ ಪದಗಳಲ್ಲೂ ದುಡ್ಡು ಮೋಹ ಅದು ಸಮಥಿಂಗ್ ಹೇಳಿದ್ದೀರಾ, ಬಟ್ ರಾಬ್ರಿ ಸಿನಿಮಾಗೂ ಶಿವನ್ ಸಾಂಗಿಗೂ ಒಂದು ಸ್ವಲ್ಪ ಲಿಂಕ್ ಹೇಗೆ ಅಂತ ಹೇಳ್ಬೋದಾ? ಅಂದರೆ ಇಲ್ಲಿ ಒಂದು ಕ್ಯಾರೆಕ್ಟರ್ ಇದೆ ಮೇಡಮ್, ಅಂದರೆ ರಾಬ್ರಿ ಆಗಿರೋ ಜಾಗದಲ್ಲಿ ಒಂದು ಕ್ಯಾರೆಕ್ಟರ್ ಇದೆ. ಅವ್ರು ಊರೂರನ್ನ, ಅಂದರೆ ಪ್ರತಿಯೊಬ್ಬ ಊರಿಗೂ ಹೋಗಿ ಶಿವನ ಪದಗಳನ್ನ ಆಡ್ಕೊಂಡು ಹೋಗೋಂಥ ಜನಗಳವರು. ಆ ಗ್ಯಾಂಗ್ ಒಳಗಡೆ ಹಾಕ್ಕೊಂಡಿದ್ದೆ, ಅವರಿಂದ ಒಂದು ಮೋಟಿವೇಶನ್ ಸಾಂಗ್ ಥರ ಅವರು ಹೇಳೋ ಥರ. ಮೇಡಮ್, ಆಮೇಲೆ ಏನಂದರೆ ನಾವು ಶಿವ ಇಸ್ ಅನ್ ಯೂನಿವರ್ಸಲ್ ಎಮೋಷನ್. ಪ್ರತಿಯೊಂದು ನಾವು ಏನು ಎಮೋಷನ್ನು ಇವಾಗ ನಾವು ಅನುಭವಿಸ್ತಾ ಇದ್ದೀವೋ ಅದು ಡಿರೈವ್ ಆಗಿರೋದೇ ಶಿವಯಿಂದ ಅಂತ ನಮ್ಗೆ ಎಲ್ಲರಿಗೂ ಗೊತ್ತಿದೆ, ನಂಬಿದ್ದೀವಿ.
ಜೊತೆಗೆ ಇಲ್ಲೇನಂದರೆ ನೀವು ಇದು ರಾಬ್ರಿ ಆದ್ರೂ ಅಲ್ಲೆಲ್ಲರ ಮನಸ್ಥಿತಿ ಪರಿಸ್ಥಿತಿ ಎಲ್ಲರೂ ಚೇಂಜ್ ಆಗ್ತಾ ಇರುತ್ತೆ ಇಡೀ ಸಿನಿಮಾಲಿ. ಸೊ ಈ ಒಂದು ಪೋರ್ಷನ್ಗೆ ಬಂದಾಗ ದೀಕ್ಷಿತ್ ಸರ್ ಅವರ ಮನಸ್ಥಿತಿ ಏನಿರ್ಬೋದು ಅಲ್ಲಿ, ಇವಾಗ ನೀವು ನೋಡಿದಂಗೆ ಅಲ್ಲೊಂದು ದೊಡ್ಡ ಟ್ರೂಪೇ ಇದೆ. ಸೊ ಹೊರಗೂ ಒಳಗೂ ಏನು ನಡೀತಾ ಇದೆ ಭಾವನೆ, ಹೊರಗೆ ಅಂದರೆ ನಮ್ಮ ಒಳಗೆ ನಮ್ಮ ಹೊರಗೆ ಏನು ನಡೀತಾ ಇದೆ ಅನ್ನೋದನ್ನು ಇದರಲ್ಲಿ ಡೈರೆಕ್ಟರ್ ಹೇಳಿದ್ದಾರೆ. ಸೊ ಅದನ್ನು ಮ್ಯಾಚ್ ಮಾಡೋಕ್ಕೋಸ್ಕರ ನಾವು ಶಿವನನ್ನು ತಂದು ಅದನ್ನು ಹೇಳಬೇಕಾಗಿ ಬಂತು. ಸರ್, ಸಾಮಾನ್ಯವಾಗಿ ಶಿವನ ಸಾಂಗ್ಸ್ ಎಲ್ಲನೂ ಸಹ ಶಿವರಾತ್ರಿ ಹಬ್ಬದ ಸಂದರ್ಭದಲ್ಲಿ ಬಿಡುಗಡೆ ಮಾಡ್ತಾರೆ. ಬಿಕಾಸ್ ಯಾಕಂದರೆ ಆಗ ಆ ಕನೆಕ್ಟಿವಿಟಿ ಆಗುತ್ತೆ ಅಂತ ಜನಕ್ಕೆ. ಸೊ ಇದು ಯುಗಾದಿ ಹಬ್ಬ ಆದಮೇಲೆ ಬಿಡುಗಡೆ ಮಾಡೋದಕ್ಕೆ ಏನು ಕಾರಣ ಅಂತ? ಇಲ್ಲ, ಸಿನಿಮಾಗಳಿತ್ತು ಅಂತ ಆ್ಯಕ್ಚುಲಿ ನಾವು ಪ್ಲ್ಯಾನ್ ಮಾಡಿದ್ದು, ನಮಗೆ ಲಾರಿಯವ್ರು ಸಿಕ್ಕಿರಲಿಲ್ಲ. ಪ್ಲೇಮ್ ನನ್ನ ಮೇಲೆ ಬರ್ತಾ ಇದೆ. ನಾನು ಒಬ್ಬ ದೊಡ್ಡ ಶಿವ ಭಕ್ತ. ಭಾಳ ಒಳ್ಳೆ ಪ್ರಶ್ನೆ ಕೇಳಿದ್ರಿ ಮೇಡಮ್. ಇಲ್ಲಿ ಶಿವ ಕಣ್ಣು ಮುಚ್ಕೊಂಡಿದ್ದಾರೆ. ಅಲ್ಲ, ಶಿವನ ಬಗ್ಗೆ ಮಾತಾಡಿದವ್ರು ಹೇಳ್ತಾ ಇದ್ದೀನಿ ನಾನು, ಆಯಿತಾ? ಶಿವ ಕಣ್ಣು ಮುಚ್ಕೊಂಡಿದ್ದಾರೆ, ನಾನು ಆವಾಗಿನ ನೋಡ್ತಾ ಇದ್ದಾರೆ. ಸರ್, ನನ್ನ ಜೆಂಡರೇ ಚೇಂಜ್ ಮಾಡಿಬಿಟ್ರಿ ಸರ್ ನೀವು. ಅಲ್ಲ, ಶಿವನ ಭಕ್ತಿ ನೀವು ಮಾತಾಡಲ್ಲ, ಲಾಸ್ಟಲ್ಲಿ ನಾನು ಮಾತಾಡಿದೆ. ಎಸ್ ಸರ್, ಮೇಡಮ್ ಸರ್ ಅಂತ ಎರಡು ಹೇಳ್ತಾ ಇದ್ದೀನಿ ಇವಾಗ. ಸರ್, ಶಿವ ಅರ್ಧನಾರೀಶ್ವರ. ಶಿವ ಅರ್ಧನಾರೀಶ್ವರ. ಫಸ್ಟು ಮೇಡಮ್ ಮಾತಾಡಿದ್ರು, ಆಮೇಲೆ ನೀವು ಮಾತಾಡಿದ್ರಿ. ಮಿಸ್ಟೇಕ್ ಮಾಡ್ಕೊಬೇಡಿ. ಪ್ರಕಾಶ್ ಸರ್, ಸೊ ಶಿವ ಒಂದು ನಿಮಿಷ ಮುಗಿಸ್ಬೋ. ಸಾರಿ ಅಮ್ಮ, ಶಿವನ ಬಗ್ಗೆ ಮಾತಾಡ್ತೀನಿ. ಆ್ಯಕ್ಚುಲಿ ಶಿವರಾತ್ರಿಗೆ ಬಿಡುಗಡೆ ಮಾಡಬೇಕಾಗಿತ್ತು, ನಾನು ಸಿಕ್ಕಲಿಲ್ಲ, ನಿಜ ಇರಲಿಲ್ಲ, ಭಾಳ ಬ್ಯುಸಿ ಇದ್ದೆ. ಜೊತೆಗೆ ಹೇಳಿದೆ, ಇಲ್ಲ ಟೈಮಿಂಗು ಸಿನಿಮಾ ರಿಲೀಸ್ ಮುಂಚೆ ಮಾಡಿ, ಅದು ಮುಂಚೆ ಮಾಡಿಬಿಡ್ತು ಅಂದರೆ ಸ್ಟೇಲ್ ಆಗುತ್ತೆ ಅಂತ. ಸೊ ಹಾಗಾಗಿ ಇವತ್ತು ಬಿಡುಗಡೆ ಮಾಡ್ತಾ ಇದ್ದಾರೆ. ಸಾಹಿತ್ಯ ಅದ್ಭುತವಾಗಿ ಬರೆದಿದ್ದಾರೆ. ಕನೆಕ್ಟಿವಿಟಿ ಇದು ಸಬ್ಜೆಕ್ಟ್ ಪ್ರಕಾರ ಕನೆಕ್ಟಿವಿಟಿ ಇರುತ್ತೆ ಸಿನಿಮಾಲಿ. ಬಟ್ ಶಿವ ಇಲ್ಲಿ ಕಣ್ಣು ಮುಚ್ಚಿದ್ದಾರೆ, ಯಾಕೋ ಗೊತ್ತಿಲ್ಲ. ವಿಧಾನಸೌಧದಲ್ಲಿರೋನೆಲ್ಲ ನೋಡಿ ಕಣ್ಣು ಮುಚ್ಕೊಂಡ್ಬಿಟ್ಟಿದ್ದಾರೆ ಶಿವ. ಯಾಕಂದರೆ ಬೇಡಪ್ಪ, ನಮ್ಮ ಕೈಲಿ ಏನೂ ಮಾಡೋಕ್ಕಾಗಲ್ಲ ಅಂತ. ಈ ಭ್ರಷ್ಟರು ದುಷ್ಟರು ಗೊತ್ತಲ್ಲ ಏನೇನು ನಡೀತಾ ಇದೆ ಅಂತ ಅಂದ್ಬಿಟ್ಟು. ಸೊ ಹಾಗಾಗಿ ಕಣ್ಣು ಮುಚ್ಕೊಂಡ್ಬಿಟ್ಟಿದ್ದಾರೆ. ಕಣ್ಣು ತೆಗ್ಸಿ ಸರ್ ದಯವಿಟ್ಟು. ಬಟ್ ಸಾಹಿತ್ಯದಲ್ಲಿ ಕಣ್ಣು ತೆಗ್ಸಿದ್ದಾರೆ. ಶಿವ ಪರಮಾತ್ಮನಿಗೆ ಒಬ್ಬರಿಗೆ ಆ ಕೆಪಾಸಿಟಿ ಇರೋದು. ಒಂದು ಸಲ ಕಣ್ಣು ತೆಗೆದ್ರೆ ಈ ಭ್ರಷ್ಟರು ದುಷ್ಟರು ಎಲ್ಲ ಭಸ್ಮ ಆಗಿಬಿಡ್ತಾರೆ. ಸೊ ಆ ಮೆಸೇಜ್ ಇದೆ ಈ ಹಾಡಲ್ಲಿ. ಯಾವುದೇ ಶಿವ ಹಾಡು ರಿಲೀಸ್ ಮಾಡಿದ್ರು ಕೂಡ ಸೂಪರ್ ಹಿಟ್ ಆಗಿದೆ. ಇದು ಆಗುತ್ತೆ ಸರ್. ಐ ವಿಶ್ ಯು ಆಲ್ ದ ಬೆಸ್ಟ್. ಪ್ರಕಾಶ್ ಸರ್, ಆವಾಗಲೇ ಲಿರಿಸಿಸ್ಟ್ ಹೇಳಿದರು ಮನಸ್ಥಿತಿ ಪರಿಸ್ಥಿತಿ ಎಲ್ಲ ಚೆನ್ನಾಗಿರ್ಬೇಕು, ಅಲ್ಲಿ ಕೂಡಿ ಬರುತ್ತೆ ಅಂತ. ಸದ್ಯಕ್ಕೆ ನಿಮ್ಮ ಮನಸ್ಥಿತಿ ಪರಿಸ್ಥಿತಿ ಹೇಗಿದೆ ಅಂತ? ಈಗ ತುಂಬ ಚೆನ್ನಾಗಿದೆ ಮೇಡಮ್. ಆ್ಯಕ್ಚುಲಿ ನಂದು ಸಿನಿಮಾದಲ್ಲಿ ಪ್ರತಿಯೊಬ್ಬರು ಡೈರೆಕ್ಟ್ರು ಹೊಸಬ್ರೆ. ರಂಗಿತರಂಗ ಅಲ್ಲಿ ಅನೂಪ್ ಇದ್ರು, ಆಮೇಲೆ ಸುನಿ ಬರಲಿಲ್ಲ ಇವತ್ತು. ಸುನಿ ಇಬ್ಬರನ್ನ ಪರಿಚಯ ಮಾಡಿಕೊಟ್ರು ನನಗೆ. ಒಬ್ಬರು ಸಚಿನ್, ಅವನೇ ಶಿವಣ್ಣ ಮಾಡಿದ್ರು, ಜೊತೆ ಇವರು ಸುನಿ ಪರಿಚಯ ಮಾಡಿಕೊಟ್ಟಿದ್ದು. ಇದು ಟೋಟಲಿ 6 ಸಿನಿಮಾದಲ್ಲಿ 6 ಜನ ಡೈರೆಕ್ಟ್ರು ಹೊಸಬ್ರಿದ್ದಾರೆ. ಈಗ ತುಂಬ ಚೆನ್ನಾಗಿದೆ. ಬ್ಯಾಂಕ್ ಆಫ್ ಭಾಗ್ಯಲಕ್ಷ್ಮಿ ಸ್ಪೂಕಿ ಕಾಲೇಜ್ ಮಾಡುವಂಥ ಟೈಮಲ್ಲೇ ಸೌಂಡ್ ಮಾಡಿದಂಥ ಚಿತ್ರ. ಸೊ ಇಷ್ಟು ಡ್ಯೂರೇಷನ್ ಯಾಕೆ ಅಂತ? ಇಲ್ಲ ಮೇಡಮ್, ಆ್ಯಕ್ಚುಲಿ ನಾವು 2 ಇಯರ್ಸ್ ಬ್ಯಾಕ್ ಸ್ಟಾರ್ಟ್ ಮಾಡಿದ್ದು. ಒಂದು 1 ಇಯರ್ ಶೂಟಿಂಗೇ ಆಯ್ತದು. ಈಗ ಆಲ್ಮೋಸ್ಟ್ ಕಂಪ್ಲೀಟ್ ಆಗಿದೆ, ಪ್ರತಿಯೊಂದು ಕಂಪ್ಲೀಟ್ ಇದೆ. ಮೋಸ್ಟ್ಲಿ ಜುಲೈ 3ಗೆ ಪ್ಲ್ಯಾನ್ ಮಾಡ್ತಾ ಇದ್ದೀವಿ. ರಂಗಿತರಂಗ ಬಂದು 10 ವರ್ಷ ಆಯಿತು. 2015 ಜುಲೈ 3 ಬಂತು. ಸೇಮ್ ಅದೇ ದಿನ ಪ್ಲ್ಯಾನ್ ಮಾಡ್ತಾ ಇದ್ದೀವಿ. ಸರ್, ಬ್ಯಾಂಕ್ ಆಫ್ ಭಾಗ್ಯಲಕ್ಷ್ಮಿ ಅನ್ನೋ ಟೈಟಲ್ಲೇ ಯಾಕೆ? ಅಂದರೆ ಅದೃಷ್ಟಲಕ್ಷ್ಮಿ ಅಂತಲೂ ಇಡ್ಬೋದಾಗಿತ್ತು. ಸ್ವಲ್ಪ ಸರ್ಕಾರ ಏನಾದರೂ ನಿಮ್ಮ ಸಿನಿಮಾ ಕಡೆ ಕಾನ್ಸಂಟ್ರೇಟ್ ಮಾಡಲಿ ಅಂತ ಹೇಳ್ಬಿಟ್ಟು ಬ್ಯಾಂಕ್ ಆಫ್ ಭಾಗ್ಯಲಕ್ಷ್ಮಿ ಅಂತ ಇಟ್ಟಿದ್ದಾರೆ. ಯಾಕಂದರೆ ಗೊತ್ತಿರ್ಬೋದು ನಿಮಗೆ, ಅನ್ನಭಾಗ್ಯ, ಆ ಭಾಗ್ಯ, ಈ ಭಾಗ್ಯ ಅಂತ ಎಲ್ಲ ಭಾಗ್ಯದಲ್ಲೇ ಮುಗಿಸ್ಬಿಟ್ಟಿದ್ದಾರೆ. ಸೊ ಅದಕ್ಕೆ ಸಿದ್ದರಾಮಯ್ಯ ಅವರು ಏನಾದರೂ ಸಿನಿಮಾ ಮೇಲೆ ಕರುಣೆ ತೋರಲಿ ಅಂತ ಈ ಟೈಟಲ್ ಇಟ್ಟಿದ್ದಾರೆ. ಅಲ್ಲ, ಅವ್ರು ನೋಡಿದ್ರೆ ಅಷ್ಟೇ ಬೈತಾರೆ. ಇಲ್ಲ, ಕತೆ ಅವ್ರಿಗೆ ಆಪೋಸಿಟ್ ಇರುತ್ತೆ. ಅಲ್ಲ, ಮೆಸೇಜ್ ಅಂದರೆ ಸರ್ಕಾರದ ಮೇಲೆ ಸ್ವಲ್ಪ ಇದೆಯಲ್ಲ, ಅದಕ್ಕೆ ಅವರು ಪಾಪ ಹೇಳಲಿಕ್ಕೆ ಹಂಚ್ಕೊತಾ ಇದ್ದಾರೆ. ಇರೋ ಸತ್ಯನ ಹೇಳಿದ್ದಾರೆ ಮೇಡಮ್. ಭಾಳ ಜನ ಧ್ವನಿ ಎತ್ತು ಮಾತಾಡಲ್ಲ. 6.5 ಕೋಟಿ ಜನಕ್ಕೆ ಏನಾಗ್ತಾ ಇದೆ, ಯಾವ ಸರ್ಕಾರ ಬಂದರೆ ಈ ಸರ್ಕಾರ ಆ ಸರ್ಕಾರ, ನಾನು ಮಾತಾಡಲ್ಲ, ಒಂದು ಪ್ರಜೆಯಾಗಿ ಮಾತಾಡ್ತೀನಿ. ಏನು ಹೇಳಬೇಕು ಅದನ್ನು ಸಿನಿಮಾಲಿ ಎತ್ತಿ ಹೇಳಿದ್ದೀರಾ ಅಂತ ಅನ್ಕೊತೀನಿ ಅಲ್ವಾ ಸರ್? ಐ ವಿಶ್ ಯು ಆಲ್ ದಿ ಬೆಸ್ಟ್. ಸರ್, ಇತ್ತೀಚೆಗೆ ಹೊರ ರಾಜ್ಯಗಳಲ್ಲಿ ರಿಯಲ್ ಇನ್ಸಿಡೆಂಟ್ ನಡೆದಿರ್ತಕ್ಕಂಥ ಬ್ಯಾಂಕ್ ಆಧಾರಿತ ಸಿನಿಮಾಗಳು ಜಾಸ್ತಿ ಬರ್ತಾ ಇದೆ. ಇದು ಕಾಲ್ಪನಿಕ ಏನು ಕಥೆನಾ ಅಥವಾ ರಿಯಲ್ ಇನ್ಸಿಡೆಂಟಾ ಅಂತ? ಅಂದರೆ ನಾವು ಹೇಳಿದ ಕತೆ ರಾಬರಿ ಇರೋ ಥರ ತೋರಿಸಿದ್ದೀರಾ ಟ್ರೈಲರ್ ಎಲ್ಲ, ಅದಕ್ಕೆ ಇದು ರಿಯಲಾ ಅಥವಾ ಏನು ಕಾಲ್ಪನಿಕ ಅಂತ? ಅಲ್ಲ, ಕಾಲ್ಪನಿಕನೇ. ಹಾಂ, ಇಲ್ಲ, ಅದು ನಮ್ದು ಆದಮೇಲೆ ಮೇಡಮ್ ಆಗಿದ್ದು. ಅಲ್ಲ
ಈಗ ನೀವು ಹೇಳ್ತಾ ಏನೋ ಒಂದು ಹೇಳಿದ್ರಿ 2019 ಅಂತ ಹೇಳಿದ್ರಿ, ಆಮೇಲೆ ಇದಕ್ಕಿದಂಗೆ ಸ್ಟಾಪ್ ಮಾಡಿ 2019 ಆ ಟೈಮಲ್ಲಿ ನಡೆಯುವಂಥ ಸ್ಟೋರಿ ಅಂತ ಇಟ್ಕೊಂಡಿದ್ದೀವಿ. ಯಾಕೆಂದ್ರೆ ಅವಾಗೆಲ್ಲ ಸ್ವಲ್ಪ ನೋಟ್ಗಳೆಲ್ಲ ಇದ್ವಲ್ಲ, ಅದಕ್ಕೆ ನೋಟ್ ಚೇಂಜಸ್ ಆಗಿರುವಂತ. ನಿಮ್ಮ ಬ್ಯಾಂಕಲ್ಲೂ ಚೇಂಜಸ್ ಆಗುತ್ತಾ? ಇಲ್ಲ ಇಲ್ಲ, ಹಳೆದೇನ ಇದ್ರೆ ನಾವು ಚೇಂಜ್ ಮಾಡೋಣ.